ಯೋಬನ ಪುಸ್ತಕ, ಅದರಲ್ಲಿ 14ನೇ ಅಧ್ಯಾಯ, ಅದರಲ್ಲಿ 7, 8, 9ನೇ ವಾಕ್ಯ. ಕಡಿದ ಮರವು ತಾನು ಮೊಳೆಯುವುದನ್ನು ನಿಲ್ಲಿಸದೆ ಮತ್ತೆ ಚಿಗುರೇನೆಂದು ನಿರೀಕ್ಷಿಸುತ್ತದಲ್ಲವೇ? ದೇವರ ವಾಕ್ಯ ಇರ್ತದೆ, ಕಡಿದ ಮರವು ತಾನು ಮೊಳೆಯುವುದನ್ನು ನಿಲ್ಲಿಸದೆ ಮತ್ತೆ ಚಿಗುರೇನೆಂದು ನಿರೀಕ್ಷಿಸುತ್ತದಲ್ಲವೇ? ನೆಲದಲ್ಲಿ ಅದರ ಬುಡವು ಮುದಿಯಾದರೂ ಮಣ್ಣಿನಲ್ಲಿ ಬೇರು ಸತ್ತರೂ ನೀರಿನ ವಾಸನೆಯಿಂದಲೇ ಅದು ಮೊಳೆತು ಗಿಡದ ಹಾಗೆ ಕಾವಲೊಡೆಯುವುದು. ಹಲ್ಲೆಲೂಯ. ಈ ವಾಕ್ಯಕ್ಕೋಸ್ಕರ ಎಷ್ಟು ಜನ ದೇವರಿಗೆ ಸ್ತೋತ್ರ ಹೇಳ್ತೀವಿ. ನಾನು ನಂಬ್ತೇನೆ ಈ ವಾಕ್ಯದೊಂದಿಗೆ ದೇವರು ಇವತ್ತು ನಿಮ್ಮೊಂದಿಗೆ ಮಾತನಾಡ್ತಾರೆ. ಇಲ್ಲಿ ನೋಡಿ, ದೇವರ ವಾಕ್ಯ ಇರ್ತದೆ, ಒಂದು ಕಡಿದ ಮರಕ್ಕೆ ಏನುಂಟಂತೆ? ನಿರೀಕ್ಷೆ ಉಂಟಂತೆ. ಕಡಿದ ಮರಕ್ಕೆ ಏನುಂಟು? ನಿರೀಕ್ಷೆ ಉಂಟು. ಎಂತ ನಿರೀಕ್ಷೆ? ನಾನು ಮತ್ತೆ ಚಿಗುರಿ ಬರ್ತೇನೆ, ಮತ್ತೆ ನಾನು ಎದ್ದು ಬರ್ತೇನೆ. ಒಂದು ಮರಕ್ಕೆ ಎಷ್ಟು ನಿರೀಕ್ಷೆ ಇರುವುದಾದ್ರೆ, ದೇವರ ಮಕ್ಕಳಾದ ನನಗೆ ನಿಮಗೆ ಎಂತ ನಿರೀಕ್ಷೆ ಇರಬೇಕು? ಎಷ್ಟು ಜನ ಹೇಳ್ತೀರಿ? ನಾನು ಎದ್ದು ಬರ್ತೇನೆ, ನಾನು ಎದ್ದು ಬರ್ತೇನೆ. ಯಾವ ಪರಿಸ್ಥಿತಿಯಲ್ಲಿದ್ದರೂ ಸಹ, ಯಾರು ನನ್ನನ್ನು ಕಡಿಯಲ್ಪಟ್ಟರು ಸಹ, ಮತ್ತೆ ನಾನು ಎದ್ದು ಬರ್ತೇನೆ. ಅದಕ್ಕೆ ಮೀಕನ ಬರೆದ ಪ್ರವಾದನೆ ಒಂದು, ನನ್ನ ಶತ್ರುವೇ ನನ್ನ ವಿಷಯದಲ್ಲಿ ಹಿಗ್ಗಬೇಡ, ನಾನು ಬಿದ್ದರೂ ಸಹ ಎದ್ದು ಬರ್ತೇನೆ. ಅಲ್ಲಿ ದೇವರ ಮಕ್ಕಳು ಎದ್ದು ಬರ್ತಾರೆ. ಎಷ್ಟು ಜನ ಹೇಳಿ, ನಾನು ಎದ್ದು ಬರ್ತೇನೆ. ಅಲ್ಲಿ ನಮ್ಮ ದೇವರು ನಮ್ಮನ್ನು ಎಬ್ಬಿಸ್ತಾನೆ. ಒಂದು ಕಡಿದ ಮರ ಅದು ಮತ್ತೆ ಚುಗುರೊಡೆದು ಎದ್ದು ಬರ್ಬೇಕಾದ್ರೆ ದೇವರ ಮಕ್ಕಳಾದ ನಾನು ಎದ್ದು ಬರ್ತೇನೆ. ಹಲ್ಲೆಲೂಯ. ದೇವರಿಗೆ ಸ್ತೋತ್ರವಾಗಲಿ. ನೋಡಿ, ಈ ವಾಕ್ಯ ಭಾಗ ಓದುವಾಗ ಒಂದು ವಿಷಯ ನೆನಪಿನಲ್ಲಿ ಇಡ್ಬೇಕೇನಂತ ಹೇಳಿದ್ರೆ, ನಮಗೊಂದು ನಿರೀಕ್ಷೆ ಇದೆ. ಎಷ್ಟು ಜನರಿಗೆ ನಿರೀಕ್ಷೆ ಉಂಟು? ದೇವರ ಮಕ್ಕಳಿಗೆ ಒಂದು ವಿಶೇಷವಾದ ನಿರೀಕ್ಷೆ ದೇವರು ಕೊಟ್ಟಿದ್ದಾರೆ. ಇದನ್ನು ನಾನು ಯೇಸು ಸ್ವಾಮಿ ಒಂದು ಸಾಮ್ಯ ಹೇಳ್ತಾನೆ. ನೀವು ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯಕ್ಕೆ ಹೋಗುವುದಾದ್ರೆ, ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 3ನೇ ವಾಕ್ಯ. ಕೇಳಿರಿ, ಬಿತ್ತುವನು ಬಿತ್ತುವುದಕ್ಕೆ ಹೊರಟನು, ಬಿತ್ತುವಾಗ ಕೆಲವು ಬೀಜ ದಾರಿಯ ಮಗ್ಗಿನಲ್ಲಿ ಬಿದ್ದವು, ಅಕ್ಕಿಗಳು ಬಂದು ಅವುಗಳನ್ನು ಮಾಡಿದ್ದು ತಿಂದು ಬಿಟ್ಟಿದ್ದಂತೆ. ನೋಡಿ, ಇಲ್ಲಿ ಆ ಬೀಜ ಯಾವುದು ನೋಡಿ, ಅದರ ರೆಫರೆನ್ಸ್ ಉಂಟು 14ನೇ ವಾಕ್ಯದಿಂದ. ಏನ್ ಬಿದ್ದಿದ್ದವ? ವಾಕ್ಯವನ್ನು ಬಿತ್ತಿದ್ದು. ವಾಕ್ಯವನ್ನು ಬಿತ್ತುವಾಗ ಏನಾಯ್ತು? ಕೆಲವರು ಆ ವಾಕ್ಯವನ್ನು ಕೇಳಿದ ಕೂಡಲೇ ಸೈತಾನನು ಬಂದು ಅವರಲ್ಲಿ ಬಿತ್ತಿದ ವಾಕ್ಯವನ್ನು ತೆಗೆದು ಬಿಡುತ್ತಾನೆ. ನೋಡಿ, ದೇವರ ವಾಕ್ಯ ಅದು ದಾರಿಯ ಮಗ್ಗುಲಲ್ಲಿ ಬಿಡುವಾಗ ಏನಾಯ್ತು? ಆ ವಾಕ್ಯದಿಂದ ಅವರಿಗೆ ಏನಾಗಬಾರ್ದು? ಫಲ ಬರಬಾರ್ದು. ಆಮೇಲೆ ಫಲ ಬರಬಾರ್ದು. ಅದಕ್ಕೆ ಯಾರು ಬಂದದ್ದು? ಸೈತಾನ ಬಂದು ಏನು ಮಾಡಿದ? ಅದನ್ನು ಕದ್ದುಕೊಂಡ. ಇವತ್ತು ಅನೇಕ ದೇವರ ಮಕ್ಕಳ ಜೀವಿತದಲ್ಲಿ ದೇವರ ವಾಕ್ಯವನ್ನು ಕೇಳ್ತಾರೆ, ಕೇಳಿದ ನಂತರ ಅದಕ್ಕೆ ಫಲ ಬರ್ತಾ ಇಲ್ಲ. ಕಾರಣ ಯಾರು ಕದ್ದುಕೊಳ್ತಾ ಇದ್ದಾನೆ? ಸೈತಾನ ಕದ್ದುಕೊಳ್ತಾ ಇದ್ದಾನೆ. ಇವತ್ತು ನೀವು ಈ ವಾಕ್ಯ ಹೇಳುವಾಗಲೇ ಈ ವಾಕ್ಯವನ್ನು ಸೈತಾನ ಕದ್ದುಕೊಂಡದಾಗಿ ನೀವು ಎಚ್ಚರ ವಹಿಸಿದ್ರೆ ನಿಮ್ಮಲ್ಲಿ ಫಲ ದೇವರು ಕೊಡುವವನಾಗಿದ್ದಾನೆ. ಇವತ್ತು ನಾವು ಅನೇಕ ವಾಕ್ಯಗಳನ್ನು ಪ್ರತಿ ಸಂಡೆ ಕೇಳ್ತಾ ಇದ್ದೇವೆ. ಅಲ್ಲಿ ಪ್ರತಿ ಸಂಡೆ ಕೇಳಿದ ವಾಕ್ಯವನ್ನು ಮರಿಬಾರದು. ನಾವು ಮನೆಗೆ ಹೋಗುವಾಗ ನೆನಪು ಮಾಡಬೇಕು, ಮೊನ್ನೆ ಸಂಡೆ ಮೆಸೇಜ್ ಏನು ಎಂಬುದಾಗಿ. ಆಗ ಸೈತಾನ ಕದ್ದುಕೊಳ್ಳಿಕ್ಕೆ ಏನು ಮಾಡೋದಿಲ್ಲ, ಅವಕಾಶವೇ ಕೊಡುವುದಿಲ್ಲ. ನೋಡಿ, ಇವತ್ತು ಮಾಡಿದ ಸಂಡೆ ಮೆಸೇಜ್ ನೆಕ್ಸ್ಟ್ ಸಂಡೆ ಕೇಳಿದ್ರೆ ಏನು ಇರುವುದಿಲ್ಲ, ಅವರಿಗೆ ಕೆಲವರಿಗೆ ನೆನಪೇ ಇರುವುದಿಲ್ಲ, ಎಂತ ಅಂತ ಗೊತ್ತಾಗುದಿಲ್ಲ. ಅಂದ್ರೆ ಪ್ರತಿ ಸಂಡೆ ಅವರು ಮೆಸೇಜ್ ಕೇಳ್ತಾ ಇರ್ತಾರೆ. ನಾನು ಹೇಳ್ತೇನೆ, ಕದ್ದುಕೊಳ್ಳಿಕ್ಕೆ ಬಿಡಬಾರದು. ಹಲ್ಲೆಲೂಯ. ಇಲ್ಲಿ ನೋಡಿ, ದಾರಿಯ ಮಗ್ಗುಲಲ್ಲಿ ಆ ಬೀಜ ಬಿಡುವಾಗ ಏನ್ ಮಾಡಿದಂತೆ? ಸೈತಾನ ಏನ್ ಮಾಡಿದ? ಕದ್ದುಕೊಂಡಂತೆ. ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 5ನೇ ವಾಕ್ಯ. ನೆಕ್ಸ್ಟ್ ಏನಾಗ್ತದೆ? ನೋಡಿ, ಬೇರೆ ಕೆಲವು ಬೀಜ ಬಹಳ ಮಣ್ಣಿಲ್ಲದ ಬಂಡೆಯ ನೆಲದಲ್ಲಿ ಬಿದ್ದವು. ಅಲ್ಲಿ ಮಣ್ಣು ತೆಳ್ಳಗಿದ್ದರಿಂದ ಅವು ಬೇಗ ಮೊಳೆದವು. ಆದರೆ ಬಿಸಿಲೇರಿದಾಗ ಬಾಡಿ ಬೇರಿಲ್ಲದ ಕಾರಣ
ದೇವರ ವಾಕ್ಯ ಹೇಳ್ತದೆ. ಅದಕ್ಕೆ ರೆಫರೆನ್ಸ್ ನೋಡಿ ಕೇಳಿ 16ನೇ ವಾಕ್ಯ. ಅದೇ ಪ್ರಕಾರ ಬೇರೆ ಕೆಲವರು ನೋಡಿ ವಾಕ್ಯವನ್ನು ಕೇಳಿದ ಕೂಡಲೇ ಸಂತೋಷದಿಂದ ಅದನ್ನು ಸ್ವೀಕರಿಸುತ್ತಾರೆ. ತಮಗೆ ಬೇರಿಲ್ಲದ ಕಾರಣ ಸ್ವಲ್ಪ ಕಾಲ ಮಾತ್ರವಿದ್ದು ಬಳಿಕ ಆ ವಾಕ್ಯದ ನಿಮಿತ್ತವಾಗಲಿ ಸಂಕಟವಾಗಲಿ ಹಿಂಸೆಯಾಗಲಿ ಬಂದರೆ ಬೇಗ ಎಡವಿ ಬೀಳುತ್ತಾರೆ. ಇವರೇ ಬೀಜ ಬಿದ್ದ ಬಂಡೆಯ ನೆಲವಾಗಿರುತ್ತಾರೆ. ನೋಡಿ ಇಲ್ಲಿ ಈ ಬೀಜ ಬಿತ್ತುವಾಗ ಆ ಬಂಡೆಯಲ್ಲಿ ಮಣ್ಣು ಎಷ್ಟಿತ್ತು? ತೆಳ್ಳಗಾಗಿತ್ತು. ಈ ತೆಳ್ಳಗಿದ್ದರಿಂದ ಆ ಬೀಜ ಬಿದ್ದ ಕೂಡಲೇ ಏನಾಗ್ತದೆ? ಅದು ಮೊಳಿತಾರೆ. ಆದ್ರೆ ಬೈಬಲ್ ಇರ್ತದೆ ಬೇರೆ ಏನಾಗ್ಲಿಲ್ಲ, ಅಲ್ಲಿ ಕೆಳಗೆ ಹೋಗ್ಲಿಕ್ಕೆ ಚಾನ್ಸಸ್ ಇಲ್ಲ. ಇವತ್ತು ನಮ್ಮ ಜೀವಿತದಲ್ಲಿ ಸಹ ಹಾಗೆ ನಾವು ದೇವರ ವಾಕ್ಯದ ಆಳಕ್ಕೆ ಹೋಗಬೇಕು. ಎಷ್ಟು ನೀವು ವಾಕ್ಯ ಕೇಳ್ತೀರಿ ಅಷ್ಟು ನೀವು ಸ್ಟ್ರಾಂಗ್ ಆಗ್ತೀರಿ. ಅಲ್ಲಿ ನೋಡಿ ಆ ಗಿಡ ಹೇಗೆ ಬೆಳೀತದೆ ಅಷ್ಟೇ ಅಡಿಯಲ್ಲಿ ಏನು ಬೆಳೀತದೆ? ಬೇರು ಸಹ ಬೆಳೀತದೆ. ಆಮೇಲೆ ಅಲ್ಲೆಲ್ಲೂಯ್ಯ, ಇವತ್ತು ನಮ್ಮ ಬೇರು ಸ್ಟ್ರಾಂಗ್ ಆಗ್ಬೇಕು. ಇವತ್ತು ಯಾಕೆ ಎಲ್ಲರೂ ಬೀಳ್ತಾರೆ ಅಂತ ಹೇಳಿದ್ರೆ ವಾಕ್ಯ ಅವರ ಆಳಕ್ಕೆ ಹೋಗುವುದಿಲ್ಲ. ಇವತ್ತು ನೀವು ವಾಕ್ಯವನ್ನು ನಿಮ್ಮ ಹೃದಯದಲ್ಲಿ ಗಟ್ಟಿಯಾಗಿ ಇಟ್ಕೊಳ್ಳೋದಾದ್ರೆ ನಾನು ಹೇಳ್ತೇನೆ, ಸೈತಾನನ ಮೇಲೆ ನೀವು ಒಂದು ಜಯವನ್ನು ಕಾಣಲಿಕ್ಕೆ ಹೋಗ್ತಾರೆ. ಮತ್ತೆ ಕೆಲವು ಬೀಜ ಎಲ್ಲಿದೆ? ಮುಳ್ಳು ಗಿಡಗಳಲ್ಲಿ ಬಿದ್ದವು. ಮುಳ್ಳು ಗಿಡಗಳು ಬೆಳೆದು ಅವುಗಳನ್ನು ಅಡಗಿಸಿ ಬಿಟ್ಟದ್ರಿಂದ ಅವು ಏನ್ ಮಾಡಲಿಲ್ಲಂತೆ? ಫಲ ಕೊಡಲಿಲ್ಲಂತೆ. ಅದು ರೆಫರೆನ್ಸ್ ನೋಡಿ 18ನೇ ವಾಕ್ಯ. ಇನ್ನು ಕೆಲವರು ವಾಕ್ಯವನ್ನು ಕೇಳಿದಾಗ್ಯೂ ಪ್ರಪಂಚದ ಚಿಂತೆಗಳು ಐಶ್ವರ್ಯದಿಂದಾಗುವ ಮೋಸವು ಇತರ ವಿಷಯಗಳ ಮೇಲನ ಆಶೆಗಳು ಒಳಗೆ ಸೇರಿ ಆ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ ಫಲವನ್ನು ಕೊಡದೆ ಇರುತ್ತಾರೆ. ಇವರೇ ಮುಳ್ಳು ಗಿಡಗಳಲ್ಲಿ ಬೀಜ ಬಿದ್ದ ನೆಲವಾಗಿರುವರು. ಇಲ್ಲಿ ನೋಡಿ ಮೂರನೇ ವಿಷಯ ದೇವ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನಂದ್ರೆ, ಇದು ಬೀಜ ಬಿದ್ದ ಕೂಡಲೇ ಏನಾಯ್ತು? ಮೊಳಕೆ ಬಂತು. ಆದರೆ ಅಲ್ಲಿ ವಾಕ್ಯ ಇರ್ತದೆ ಮುಳ್ಳುಗಳು ಅಂದ್ರೆ ಏನದು? ಚಿಂತೆಗಳು, ಪ್ರಪಂಚದ ಆಸೆಗಳು. ಇದು ಬಂದದ್ರಿಂದ ಏನಾಯ್ತು? ಅವರು ಏನ್ ಮಾಡ್ಲಿಕ್ಕಾಗ್ಲಿ? ಗ್ರೋ ಮಾಡ್ಲಿಕ್ಕಾಗ್ಲಿ. ಅದೇನಾಯ್ತು? ಅವರನ್ನು ಪ್ರೆಸ್ ಮಾಡಿದ್ರು. ಇವತ್ತು ಅನೇಕರ ಜೀವಿತದಲ್ಲಿ ಚಿಂತೆ ಹೇಳ್ತೀರಾ? ನಾನು ಹೇಳ್ತೇನೆ, ಚಿಂತೆಯಿಂದ ನೀವು ಹೊರಗೆ ಬರ್ತೇನೆ. ಚಿಂತಿಸಬೇಡಿ. ಸೈತಾನನ ಆಸೆ ಏನು ಗೊತ್ತಿಲ್ಲ, ನೀವು ಚಿಂತೆ ಮಾಡಬೇಕು. ಚಿಂತೆ ಮಾಡಿದ್ರೆ ಏನಾಗ್ತದೆ? ನೀವು ಬೇರು ಏನಾಗ್ಲಿಕ್ಕೆ ಡೀಪ್ ಆಗಿ ಹೋಗ್ಲಿಕ್ಕೆ ಆಗುದಿಲ್ಲ. ಫಸ್ಟ್ ಸೈತಾನ ಮಾಡೋದು ಏನು ಗೊತ್ತಿಲ್ಲ, ನೀವು ಚಿಂತಿಸಬೇಕು ಎಂಬುದಾಗಿ. ಇವತ್ತು ಹೇಳ್ರಿ, ನಾನು ಚಿಂತಿಸುವುದಿಲ್ಲ. ನಾನು ಯಾವ ವಿಷಯದಲ್ಲಿ ಚಿಂತಿಸುವುದಿಲ್ಲ. ಯಾಕೆ? ನನ್ನ ದೇವರು ದೊಡ್ಡವರು. ಹೇಳ್ರಿ, ನನ್ನ ದೇವರು ದೊಡ್ಡವರು. ಅದಕ್ಕೆ ನಾನು ಚಿಂತಿಸುವುದಿಲ್ಲ. ನನ್ನ ದೇವರು ನನಗೆ ಬೇಕಾದದನ್ನೆಲ್ಲ ಕೊಡುತ್ತಾನೆ. ಇದು ದೇವರ ಮಕ್ಕಳ ವಿಶ್ವಾಸ. ಎಂತ ಪರಿಸ್ಥಿತಿಗೆ ಬಂದರೂ ಸಹ ನೀವು ಭಯಪಡುವ ಗತಿ ಇಲ್ಲ. ನಿಮಗೆ ನನಗೊಬ್ಬ ದೇವರಿದ್ದಾನೆ. ಅವನು ಎಲ್ಲವನ್ನು ಕಾರ್ಯ ಮಾಡಲಿಕ್ಕೆ ಶಕ್ತನಾದ ದೇವರಾಗಿದ್ದಾನೆ. ನೋಡಿ ಇಲ್ಲಿ ವಾಕ್ಯ ಇರ್ತದೆ ಯೋಬನ ಪುಸ್ತಕದಲ್ಲಿ. ಪುನಃ ಅಲ್ಲಿಗೆ ಬರ್ತೇನೆ ನಾನು. ಯೋಬನ ಪುಸ್ತಕ 14ನೇ ಅಧ್ಯಾಯದಲ್ಲಿ ನಾವು ನೋಡುವ ಸಂಗತಿ ಏನಂತ ಹೇಳಿದ್ರೆ, ಕಡಿದ ಮರವು ತಾನು ಮೊಳೆಯುವುದನ್ನು ನಿಲ್ಲಿಸದೆ ಮತ್ತೆ ಚಿಗುರುತ್ತಾನೆಂದು ನಿರೀಕ್ಷಿಸುತ್ತದಲ್ಲವೇ ಎಂಬುದಾಗಿ. ಅಲ್ಲ, ಈ ಮಾತನ್ನು ಯಾರು ಹೇಳಿದ್ರು? ಯೋಬ ಹೇಳ್ತಾ ಇದ್ದಾರೆ. ಯೋಬನ ಜೀವಿತದಲ್ಲಿ ಈ ಒಂದು ಸಂಗತಿ ಅವನ ಜೀವಿತದಲ್ಲಿ ನಡೆಯುತ್ತೆ. ಅಲ್ಲಿ ನೀವು ಯೋಬನ ಪುಸ್ತಕ 1ನೇ ಅಧ್ಯಾಯ 1ನೇ ವಾಕ್ಯಕ್ಕೆ ಹೋಗುವುದಾದ್ರೆ, ನೀವು ಯೋಬನ ಪುಸ್ತಕ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಅಲ್ಲಿ ಯೋಬನ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. ಏನ್ ಬರ್ತಿದೆ ಓದಿ ನೋಡಿ. ಉಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನು ಆಗಿದ್ದನಂತೆ. ಹಾಗಿದ್ರೆ ಯೋಬ ಯಾರು? ನಿರ್ದೋಷಿ ಮತ್ತು ದೇವ ಭಕ್ತರಾಗಿದ್ದ. ಆಮೇಲೆ ಇವತ್ತು ನೀವು ದೇವರ ಭಕ್ತರಾಗಿದ್ರ ದೇವರಿಗೆ ಸ್ತೋತ್ರ. ದೇವರ ಭಕ್ತರ ವಿರುದ್ಧ ಕೆಲವೊಂದು ಶೋಧನೆಗಳು, ಹೋರಾಟಗಳು ಬರ್ತದೆ.
ಬರ್ತದೆ, ಆದ್ರೆ ನೀನು ಭಯಪಡಬೇಡ. ಅಲ್ಲಿ ಕಡಿದ ಮರ ಹೇಗೆ ಚಿಗುರುತ್ತದೆ ಹಾಗೆ ನೀನು ಚಿಗುರಿ ಬರ್ಲಿಕ್ಕೆ ಹೋಗ್ತಾ ಇದ್ದೀರಿ. ಯೋಗದ ಬಗ್ಗೆ ಅಲ್ಲಿ ನೀವು ಮತ್ತೆ ಹೇಳುವುದಾದ್ರೆ ಅವನಿಗೆ ಅನೇಕ ಆಶೀರ್ವಾದಗಳು, ಕೆಳಗೆ ನೀವು ಅನೇಕ ಆಶೀರ್ವಾದಗಳು. ಅವನಿಗೆ 7 ಮಂದಿ ಗಂಡು ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳಿದ್ರು. ಮತ್ತೆ ನೋಡಿ 7,000 ಕುರಿಗಳು, ಕತ್ತೆಗಳು ಎಲ್ಲ ಒಂದೊಂದು ಅಲ್ಲಿ ಕೆಳಗೆ ಡೀಪ್ ಆಗಿ ಬರೆಯಲ್ಪಟ್ಟಿದೆ. ಇದೇನು ಇವನ ಆಶೀರ್ವಾದದ ಸಂಕೇತ. ಅಷ್ಟೇ ಅಲ್ಲ, ಇವನು ಏನ್ ಮಾಡ್ತಿದ್ದ ಗೊತ್ತಿಲ್ಲ, ಇವನಿಗೆ 7 ಮಂದಿ ಮಕ್ಕಳಲ್ಲ, 7 ದಿವಸ ಒಂದೊಂದು ದಿವಸ ಅವನ ಮಕ್ಕಳ ಮನೆಯಲ್ಲಿ ಏನ್ ಮಾಡ್ತಿದ್ದು, ಔತಣವನ್ನು ಊಟ ಮಾಡ್ತಿದ್ದ, ಔತಣವನ್ನು ಮಾಡ್ತಿದ್ದ, ಹಬ್ಬ ಮಾಡ್ತಿದ್ದ. ಅದಕ್ಕೆ ಅವನ ಅಕ್ಕಂದಿರು ಏನ್ ಮಾಡ್ತಾರೆ, ಅವರ ಸಿಸ್ಟರ್ ಏನ್ ಮಾಡ್ತಿದ್ದವ, ಇನ್ವೈಟ್ ಸಹ ಮಾಡ್ತಿದ್ದ. ನೋಡಿ ಅವನ ಸಂತೋಷಕ್ಕೆ ಮಿತಿ ಇರಲಿಲ್ಲ. ದೇವರ ಆಶೀರ್ವಾದದಿಂದ ತುಂಬಲ್ಪಟ್ಟ ವ್ಯಕ್ತಿ ಯೋಗನಾಗಿದ್ದ. ಮಾತ್ರ ನೆಕ್ಸ್ಟ್ ವಾಕ್ಯ ಹೇಳ್ತದೆ, ಇವನ್ ಏನ್ ಮಾಡ್ತಿದ್ದ ಅಂತ ಹೇಳಿದ್ರೆ, ತನ್ನ ಮಕ್ಕಳು ಪಾಪ ಮಾಡಿಯಾರೆ ಎಂಬುದಾಗಿ ಭಯದಿಂದ ದೇವರಿಗೆ ಏನ್ ಮಾಡ್ತಿದ್ದಾನೆ, ಯಜ್ಞವನ್ನು ಕೊಟ್ಟಿದ್ದಾನೆ. ಅಂದ್ರೆ ಇವನು ಪ್ರಾರ್ಥನೆ ಮಾಡುವಾಗ ಯಾರನ್ನು ಕಟ್ಕೊಂಡು ಬರ್ತಿದ್ದ, ಅವನ ಮಕ್ಕಳನ್ನು ಸಹ ತರ್ತಿದ್ದ. ಯಾಕೋದ್ರಿಂದ ಏನಾದ್ರೂ ದೇವರಿಗೆ ವಿರುದ್ಧವಾಗಿ ನಿಲ್ಬಾರ್ದು ಎಂಬುದಾಗಿ ಆ ಒಂದು ಭಯದಿಂದ ಅವನು ಏನ್ ಮಾಡ್ತಿದ್ದ, ಅಲ್ಲಿ ದೇವರ ಸಮ್ಮುಖಕ್ಕೆ ಮಕ್ಕಳನ್ನು ಸಹ ತರ್ತಾ ಇದ್ದ. ಇಂಥ ಯೋಬನ ಜೀವಿತದಲ್ಲಿ ಒಂದು ಪ್ರಸಂಗ ನಡೀತದೆ. ನೀವು ಅದನ್ನು 6ನೇ ವಾಕ್ಯದಿಂದ ನೋಡಬಹುದು. ಒಂದೊಂದು ದಿನ ದೇವದೂತರು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬರಲಾಗಿ ಸೈತಾನನು, ಅವನಿಗೆ ಇನ್ನೊಂದು ಹೆಸರು ಏನು, ಅಪಾದಕ ದೂತನು, ಅವರ ಜೊತೆಯಲ್ಲಿ ದೇವದೂತರು ಬರ್ತಾ ಇದ್ದಾರೆ. ಅದರೊಟ್ಟಿಗೆ ಇನ್ನೊಬ್ಬ ಯಾರು ಬರ್ತಿದ್ದಾನೆ, ಸೈತಾನ. ಸೈತಾನ ಏನಾಗಿದ್ದ ಮೊದಲು, ಇವನ್ ದೇವದೂತ, ಇವನ್ ಏನಾಗಿದ್ದಾನೆ, ವರ್ಷಿಪ್ ಲೀಡರ್ ಏನಾಗಿದೆ, ಮತ್ತೆ ಒಬ್ಬ ದೇವದೂತ ಸೇವಾ. ಆದ್ರೆ ಇವನು ಮಹಿಮೆಯನ್ನು ಕಳೆದುಕೊಂಡ ದೇವದೂತ, ಅವನು ಮಹಿಮೆಯನ್ನು ಹೊಂದಿದ ದೇವದೂತರಾಗಿದ್ದಾರೆ. ಅಷ್ಟೇ ವ್ಯತ್ಯಾಸ. ಇವನಿಗೆ ಮಹಿಮೆ ಇತ್ತು, ಯಾರಿಗೆ, ಸೈತಾನನಿಗೆ. ಆದ್ರೆ ಈಗ ಮಹಿಮೆಯನ್ನು ಏನ್ ಮಾಡಿದ್ದಾನೆ, ಅವನು ಕಳೆದುಕೊಂಡಿದ್ದಾನೆ. ಈ ದೇವದೂತರು ಬರುವಾಗ ಇವನು ಸಹ ಏನ್ ಮಾಡ್ತಾನೆ, ಅಲ್ಲಿ ಎಂಟರ್ ಆಗ್ತಾನೆ. ಯಾರ ಹತ್ರ, ದೇವರ ಬಳಿ ಎಂಟರ್ ಆಗ್ತಿದ್ದಾನೆ. ಮುಂದೆ ವಾಕ್ಯ ಓದಿ ನೀವು. ಯೆಹೋವನು ಸೈತಾನ ಹತ್ರ ಕೇಳ್ತಾನೆ ಪ್ರಶ್ನೆ, ಎಲ್ಲಿಂದ ಬಂದಿ ಎಂದು ಕೇಳಲು ಸೈತಾನನು ಯೆಹೋವನಿಗೆ ಏನಂತೆ, ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗುತ್ತಾ ಇದ್ದು ಬಂದೇನೆ ಅಂತ ಹೇಳ್ತಾರೆ. ಎಲ್ಲ ಕಡೆ ನೋಡ್ತಾ ಇದ್ದಾರೆ ಹೇಗೆ ಯಾರನ್ನು ಏನ್ ಮಾಡುದು. ಆಮೇಲೆ ಇವನ ಟ್ರಿಕ್ ಏನ್ ಗೊತ್ತಿಲ್ಲ, ಯಾರನ್ನು ಆ ವಾಕ್ಯದಿಂದ ದೂರ ಮಾಡೋದು, ಯಾರನ್ನು ದೇವರ ಸಭೆಯಿಂದ ದೂರ ಮಾಡೋದು, ಯಾರನ್ನು ದೇವರ ಸಾನ್ನಿಧ್ಯದಿಂದ ಹೊರಗೆ ತರೋದು, ದೇವರ ಉದ್ದೇಶ ಅವರ ಜೀವಿತದಲ್ಲಿ ನೆರವೇರಿದಾಗೆ ಮಾಡೋದು, ಇದು ಅವನ ಯಾವಾಗ ಸಹ ಪ್ಲಾನ್. ಅಲ್ಲಿ ಇವನು ದೇವರ ಹತ್ರ ಸತ್ಯ ಹೇಳ್ತಾನೆ, ಅಲ್ಲಲ್ಲಿ ತಿರುಗಾಡುತ್ತಾ ಬಂದೇನೆ ಎಂಬುದಾಗಿ. ಆಗ ದೇವರು ಅಷ್ಟೇ ಹೇಳ್ತಾರೆ, ಏನ್ ಹೇಳ್ತಾರೆ, ಆಗ ಯೆಹೋವನು ಕೂಡಲೇ ದೇವರಿಗೆ ಹೇಳ್ತಾ ಇದ್ದಾರೆ, ನೀನು ಎಲ್ಲರ ಮೇಲೆ ಗಮನ ಇಟ್ಟಿದ್ಯಲ್ಲ, ನನ್ನ ಒಬ್ಬ ದಾಸ ಇದ್ದಾನೆ, ಅವನ ಮೇಲೆ ನೀನು ದೃಷ್ಟಿ ಇಟ್ಟಿದ್ಯಾ. ಆಮೇಲೆ ಇವನು ಫಸ್ಟ್ ದೃಷ್ಟಿ ಇಟ್ಟದೇ ಅವನಿಗೆ. ಅದಕ್ಕೆ ಅವ್ರು ಕೇಳ್ತಾ ಇದ್ದಾರೆ, ನನ್ನ ಭಕ್ತನಾದ ಯೋಬನ ಮೇಲೆ ನೀನು ದೃಷ್ಟಿ ಇಟ್ಟಿದ್ದೀಯ ಎಂಬುದಾಗಿ ಹೇಳುವಾಗ ಅವನು ದೇವರಲ್ಲಿ ಏನಂತೆ, ಭಯ ಭಕ್ತಿ ಉಳ್ಳವನಾಗಿ ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿ ಯಥಾರ್ಥ ಚಿತ್ತನಾಗಿದ್ದಾನೆ. ಯಾರು ಸರ್ಟಿಫೈ ಮಾಡುದು, ದೇವರು ಸರ್ಟಿಫೈ ಮಾಡ್ತಿದ್ದಾರೆ. ಯಾರಿಗೆ, ಯೋಬನಿಗೆ. ದೇವರು ನಮ್ಮ ಬಗ್ಗೆ ಅದೇ ಸರ್ಟಿಫೈ ಮಾಡ್ತಾರೆ. ಎಷ್ಟು ಜನ ನಂಬ್ತೇವೆ. ಅಲ್ಲೇ ನೀವು ಭಯ ಪಡ್ಬೇಡಿ, ಅಲ್ಲೇ ಸೈತಾನ ಏನೇ ಮಾಡಿ ತೊಂದರೆ ಇಲ್ಲ. ದೇವರ ದೃಷ್ಟಿಯಲ್ಲಿ ನಾನು ಏನಾಗಿದ್ದೇನೋ ಅದು ಬಹಳ ಇಂಪಾರ್ಟೆಂಟ್. ನೀನು ದೇವರ ಸನ್ನಿಧಾನದಲ್ಲಿ ಇದೆಯಾ, ಅದೇ ದೇವರಿಗೆ ಇಂಪಾರ್ಟೆಂಟ್ ಅಷ್ಟೇ. ಅಲ್ಲಿ ನೀನು ದೇವರ ಸನ್ನಿಧಾನದಲ್ಲಿ ಇರುವುದಾದ್ರೆ ನಿನ್ನ ವಿರುದ್ಧ ಎಷ್ಟೇ ಸೈತಾನ ತಂತ್ರ ಮಾಡಲಿ, ಮಾಟ ಮಾಡಲಿ, ಮಂತ್ರ ಮಾಡಲಿ, ಅದು ನಡೆಯುವುದಿಲ್ಲ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ನಿನಗೆ ವಿರೋಧವಾಗಿ ಕಲ್ಪಿಸಿದ ಯಾವ ಆಯುಧವು ನಿನ್ನನ್ನು ಜಯಿಸುವುದಿಲ್ಲ. ಇಲ್ಲಿ ಸೈತಾನನು ಹೇಳ್ತಾ ಇದ್ದಾನೆ, ಮುಂದೆ ಹೇಳ್ತಾ ಇದ್ದಾನೆ, ಏನ್ ಹೇಳ್ತಾನೆ ಓದಿ ನೋಡಿ. ಅವನಿಗೆ ಸಮಾನವಾದ ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ ಎಂದು ಯಾರಿಗೆ ಹೇಳಿದ್ರು, ಸೈತಾನನಿಗೆ ಹೇಳಿದ್ರು. ಈಗ ಸೈತಾನನಿಗೆ ಏನಾಗುವುದು, ಅವನು ಮಾಡುವ ಕಾರ್ಯವನ್ನು ನೋಡಿ ಇವನಿಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ದೇವರು ಅವನನ್ನು ಹೊಗಳ್ತಿರುವಾಗ ಅವನ ಒಳಗೆ ಏನಾಯ್ತು, ಇನ್ನೂ ಸಹ ಹೊಟ್ಟೆಯಲ್ಲಿ ಬೆಂಕಿ ಬಂತು. ಹಾಗೇನಾಯ್ತು ಮುಂದೆ, ಅದಕ್ಕೆ ಸೈತಾನನು ಕೂಡಲೇ ಹೇಳಿದೆ ಅಂತ ಹೇಳಿದ್ರೆ,
ಇವನು ಭಯಭಕ್ತಿ ಇಟ್ಟದ್ದು ಯಾಕೆ? ನಿನ್ನ ಹತ್ರ ಅವರಿಗೆ ಲಾಭ ಉಂಟು. ಸೈತಾನ ಎಷ್ಟು ಬುದ್ಧಿವಂತ ನೋಡಿ, ಚುರುಕು. ಅವನಿಗೆ ಹೇಳ್ತಾನೆ ಗೊತ್ತಿದ್ದ, ದೇವರಷ್ಟು ಹೊಗಳುವಾಗ ಅವನು ದೇವರಿಗೆ ಏನ್ ಮಾಡ್ತಾನೆ, ದೇವರನ್ನೇ ಕನ್ಫ್ಯೂಸ್ ಮಾಡ್ಲಿಕ್ಕೆ ಹೋಗ್ತಾನೆ. ದೇವರನ್ನ ಕನ್ಫ್ಯೂಸ್ ಮಾಡ್ತಾರೆ, ನಮ್ಮನ್ನು ಕನ್ಫ್ಯೂಸ್ ಮಾಡ್ತಾ ಇರ್ತಾರೆ. ದೇವರ ಹತ್ರ ಹೇಳ್ತಾನೆ, ಅವ್ನು ಲಾಭ ಇಡೋದ್ರಿಂದ ನೀವು ಏನ್ ಮಾಡ್ತಾರೆ, ಆರಾಧಿಸ್ತಾನ. ನೀನು ಅವ್ರಿಗೆಲ್ಲ ಕೊಟ್ಟಿದ್ದಿ, ಮಕ್ಕಳನ್ನು ಕೊಟ್ಟಿದ್ದಿ, ಆಸ್ತಿ ಕೊಟ್ಟಿದ್ದಿ, ಕುಟುಂಬ ಕೊಟ್ಟಿದ್ದಿ, ಎಲ್ಲ ನೀನು ಅವನಿಗೆ ಕೊಟ್ಟಿದ್ದಿ. ಹಾಗಾಗಿ ಅವನಿಗೆ ಆರಾಧನೆ ಮಾಡ್ತಾನೆ. ನೀನು ಒಂದು ಕೆಲಸ ಮಾಡ, ಅದೆಲ್ಲ ತೆಗೆದ್ರೆ ಖಂಡಿತ ನಿನ್ನ ಏನ್ ಮಾಡ್ತಾನೆ, ಅವನು ದೂಷಿಸ್ತಾನೆ. ಯಾರ ಮುಂದೆ ಹೇಳುದು? ದೇವರ ಮುಂದೆ ಹೇಳುದು. ನಾನು ಹೇಳ್ಬೇಕಾ, ಸೈತಾನ 3 ಕಾರ್ಯದಲ್ಲಿ ನಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಒಂದನೇದಾಗಿ ಅವನು ನಮ್ಮ ಮಕ್ಕಳನ್ನು ಏನ್ ಮಾಡ್ತಾನೆ, ನಮ್ಮಿಂದ ಅಗಲಿಸ್ಲಿಕ್ಕೆ ಹೋಗ್ತಾನೆ. ಎರಡನೇದು ನಮ್ಮ ಹಣವನ್ನು ಏನ್ ಮಾಡ್ತಾನೆ, ಫೈನಾನ್ಷಿಯಲ್ ಲಾಸ್ ಮಾಡ್ತಾನೆ. ಮೂರನೇದಾಗಿ ನಮ್ಮ ಕುಟುಂಬವನ್ನು ಒಡೆಯುತ್ತಾನೆ. ಈ 3 ತಂತ್ರಗಳು ಸೈತಾನ. ಅಲ್ಲೇಲೂಯಾ. ಇಲ್ಲಿ ನೋಡಿ, ದೇವರು ಏನ್ ಮಾಡ್ತಾರೆ, ಆಗ ಅವನಿಗೆ ಪರ್ಮಿಷನ್ ಕೊಡ್ತಾರೆ. ಪರ್ಮಿಷನ್ ಕೊಟ್ಟದೇ ತರ ಏನಾಯ್ತು, ಅವನ ಆಸ್ತಿ ಎಲ್ಲ ಏನಾಯ್ತು, ಅವನ ಕೈಯಿಂದ ಹೋಯ್ತು. ಅವನ ಮಕ್ಕಳೇನಾಯ್ತು, ಸತ್ತು ಹೋದ್ರು. ಮಕ್ಕಳು ಸತ್ತು ಹೋದ್ರು. ಇವನೇನು ಹೇಳಿದ್ದು, ಇವನ್ ಲಾಭವಿಲ್ಲದೆ ನಿನ್ನನ್ನು ಆರಾಧಿಸುವುದಿಲ್ಲ, ಇದನ್ನು ತೆಗೆ, ನಿನ್ನನ್ನು ದೂಷಿಸ್ತಾನೆ ಎಂಬುದಾಗಿ ಯಾರು ಹೇಳಿದ್ದು? ಸೈತಾನ ಹೇಳಿದ್ದು. ಆದರೆ ಅವನ ಮಕ್ಕಳು ಹೋದಾಗ, ಅವನ ಆಸ್ತಿ ಹೋದಾಗ, ಅವನ ಬಾಯಲ್ಲಿ ಬಂದ ಶಬ್ದ, ಹಲ್ಲೆಲೂಯಾ, ಏನು ಇಲ್ಲದವನಾಗಿ ಬಂದೆ, ಏನು ಇಲ್ಲದವನಾಗಿ ಹೋಗುತ್ತೇನೆ. ಹಲ್ಲೆಲೂಯಾ. ಮಕ್ಕಳನ್ನು ಕಳೆದುಕೊಂಡಾಗ ಅವನು ಹೇಳಿದ್ದು, ದೇವರೇ ಕೊಟ್ಟನು, ದೇವರೇ ತೆಗೆದುಕೊಂಡನು, ದೇವರ ನಾಮಕ್ಕೆ ಸ್ತೋತ್ರ ಎಂಬುದಾಗಿ ಹೇಳ್ತಾ ಇದ್ದಾನೆ. ಸೈತಾನ ಆಗ ಬಿದ್ದು ಹೋದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಬನು ಏನು ಹೇಳ್ತಾರೆ, ಸೈತಾನನ ಮುಂದೆ, ಸೈತಾನನೇ, ನಾನು ಆಸ್ತಿಯ ನಿಮಿತ್ತ ನನ್ನ ದೇವರನ್ನು ಪ್ರೀತಿಸುವುದಲ್ಲ, ನಾನು ಆಸ್ತಿ ಇಲ್ಲದಿದ್ರು ಸಹ ದೇವರನ್ನು ಪ್ರೀತಿಸಿದ್ದೇನೆ. ನನಗೆ ಮಕ್ಕಳಿಲ್ಲದಿದ್ರು ಸಹ ನಾನು ದೇವರನ್ನು ಪ್ರೀತಿಸಿದ್ದೇನೆ. ಯಾಕಂದ್ರೆ ನನ್ನ ದೇವರು ಎಲ್ಲ ದೇವರಿಗಿಂತ ದೊಡ್ಡವನು ಎಂಬುದಾಗಿದೆ. ಇವತ್ತು ಎಷ್ಟು ಜನ ಹೇಳಿಕ್ಕೆ ಇಷ್ಟಪಡ್ತೀನಿ, ನನ್ನ ದೇವರು ದೊಡ್ಡವನು, ನನ್ನ ದೇವರು ದೊಡ್ಡವನು. ಅಷ್ಟೇ ಅಲ್ಲ, ನಂತರ ಏನ್ ಮಾಡ್ತಾನೆ ಅವನ ತಲೆಯಿಂದ ಕಾತರಿಗೆ ಏನ್ ತರ್ತಾನೆ, ಕುರಿ ತರ್ತಾನೆ. ಕುರಿ ಅವನ ಹುಣ್ಣಿನಿಂದ ಅವನೇನಾಗ್ತಾನೆ, ಬಾಧೆಗೊಳಗಾಗ್ತಾನೆ. ನೋಡಿ ಅವನ ಪರಿಸ್ಥಿತಿ ಯಾವಾಗ ಯಾವ ರೀತಿಯಲ್ಲಿ ಆಗ್ಬೋದು ಅಂದ್ರೆ, ಅವನ ಪರಿಸ್ಥಿತಿ ಯಾವ ಪರಿಸ್ಥಿತಿ ಅಂತ ಹೇಳಿದ್ರೆ, ಅವನ ಮೈಯೆಲ್ಲ ಬಾಧೆಗಳಿಂದ ಏನಾಯ್ತು, ಹುಣ್ಣಿನಿಂದ ಏನಾಯ್ತು, ಬಾಧೆಗೊಳಗಾಗ್ತಾನೆ. ಅವನು ಏನ್ ಮಾಡಿದ ಗೊತ್ತಿಲ್ಲ, ಈ ಮಡಿಕೆಯ ತುಂಡನ್ನು ಕಟ್ ಮಾಡಿ ಅವ ಏನ್ ಮಾಡ್ತಾನೆ, ಅದರಲ್ಲಿ ಕೆರಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಅವನ ದೇಹದಲ್ಲಿರುವ ಬಾಡಿಗಳೇನಾಯ್ತು, ಅದೊಂದು ಚರ್ಮದ ಹಾಗೆ ಏನಾಯ್ತು, ಗೆಲ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಇಂಥ ಸಂದರ್ಭದಲ್ಲಿ ಅವನ ಹೆಂಡತಿ ಬಂದು ಹೇಳುವುದು ಏನಂತ ಹೇಳಿದ್ರೆ, ಇನ್ನಾದರೂ ದೇವರನ್ನು ದೂಷಿಸಿ ಸಾಯಿ. ನೋಡಿ, ಕುಟುಂಬವನ್ನು ಅಲ್ಲಿ ಏನ್ ಮಾಡ್ತಾನೆ, ಅಲ್ಲಿಗೆ ತರ್ತಾ ಇದ್ದಾನೆ. ನಾನು ಒಂದು ವಿಷಯ ಹೇಳ್ತೇನೆ, ಕುಟುಂಬ ಜೀವಿತಕ್ಕೆ ಕಾಲಿಟ್ಟ ದೇವರ ಮಕ್ಕಳೇ, ಏನೇ ಆದರೂ ನಿಮ್ಮನ್ನು ಬೇರ್ಪಡಿಸಲಿಕ್ಕೆ ಯಾರಿಗೆ ಬಿಡಬೇಡಿ. ನೀವು ಮದುವೆಯ ಟೈಮಲ್ಲಿ ಒಂದು ಒಡಂಬಡಿಕೆ ಮಾಡಿದ್ರಿ, ಅಲ್ಲಿ ಏನು ಒಡಂಬಡಿಕೆ ಮಾಡುದು, ಕಷ್ಟದಲ್ಲಿಯೂ ದುಃಖದಲ್ಲಿಯೂ ರೋಗದಲ್ಲಿಯೂ ಮರಣವು ನಮ್ಮನ್ನು ಅಗಲಿಸುವ ತನಕ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ ಒಡಂಬಡಿಕೆ ಮಾಡಿದ ಪ್ರಕಾರ ಯೇಸು ಕ್ರಿಸ್ತನನ್ನು ಹಿಡಿಕೊಂಡ ನೀವು ಸಹ ಒಂದು ಒಡಂಬಡಿಕೆ ಮಾಡಿ, ರೋಗ ಬರಲಿ, ಕಷ್ಟ ಬರಲಿ, ಹಿಂಸೆ ಬರಲಿ, ಅವಮಾನ ಬರಲಿ, ನನ್ನ ದೇವರನ್ನು ನಾನು ಬಿಡುವುದೇ ಇಲ್ಲ. ಯೋಬನ ತೀರ್ಮಾನ ಇದಾಗಿತ್ತು. ಅಲ್ಲಿ ಸೈತಾನ ಏನ್ ಮಾಡಿದ ಅಂತ ಹೇಳಿದ್ರೆ, ಯೋಬನನ್ನು ಕಳೆದು ಹಾಕ್ತಾ ಇದ್ದಾನೆ, ಹೆಚ್ಚೆಗೆ ಕಳೆದು ಹಾಕ್ತಾ ಇದ್ದಾನೆ. ಇವನ ಪರಿಸ್ಥಿತಿ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಅವನ ಪರಿಸ್ಥಿತಿ ಏನಂತ ಹೇಳಿದ್ರೆ, ಸ್ಥಿತಿ ಅವನನ್ನು ಆ ಸಮಯದಲ್ಲಿ ಸಹ ದೇವರನ್ನು ದೂಷಿಸಿದಾಗೆ ಅವನ ಬಾಯಿ ಮಾತಿನಿಂದ ದೇವರನ್ನು ಏನ್ ಮಾಡ್ತಾನೆ, ಆರಾಧಿಸ್ತಿದ್ದಾನೆ. ನಂತರ ನಾವು ನೋಡ್ತೇವೆ 2ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅವನು ಯಾವ ರೀತಿಯಲ್ಲಿ ಅವನನ್ನು ಬಾಧೆ ಮಾಡಿದ. ಯೋಬನೊಂದು ಬೋಕಿಯನ್ನು ತೆಗೆದುಕೊಂಡು, ಬೋಕಿ ಅಂತ ಹೇಳಿದ್ರೆ ಅದೇ ಮಡಿಕೆಯ ಪೀಸ್, ಮಡಿಕೆಯ ಪೀಸ್ ಅನ್ನು ತೆಗೆದುಕೊಂಡು ಮೈಯನ್ನು ಕೆರೆದುಕೊಳ್ಳುತ್ತಾ ಬೂದಿಯಲ್ಲಿ ಏನ್ ಮಾಡಿದ, ಕೂತುಕೊಂಡಿದ್ದ. ನೋಡಿ ಅವನ ಪರಿಸ್ಥಿತಿ ನೋಡಿ ಯಾವ ರೀತಿಯಲ್ಲಿ ಬಂತು. ಅಂತ ಸಂದರ್ಭದಲ್ಲಿ ಅವನ ಹೆಂಡತಿ ಏನ್ ಹೇಳ್ತಾರೆ, ದೇವರನ್ನು ದೂಷಿಸಿ ಸಾಯಿ
ಅದಕ್ಕೆ ಯೋಬ ಏನು ಹೇಳ್ತಾರೆ? ಮೂರ್ಖರು ಮಾತನಾಡಿದಂತೆ ನೀನು ಮಾತನಾಡುತ್ತಿ. ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವಷ್ಟೇ, ಕೆಟ್ಟದನ್ನು ಹೊಂದಬಾರದು ಎಂದು ಹೇಳಿದನು. ನೋಡಿ, ಅವನ ಬಾಯಲ್ಲಿ ಬಂದ ಮಾತು ನೋಡಿ, ಸೈತಾನ ಹೇಳಿದನು ದೂಷಿಸ್ತೇನೆ ಅಂತ. ಆದ್ರೆ ಒಂದು ದೂಷಣೆಯ ಮಾತುಗಳು ಬರಲಿಲ್ಲ. ದೇವರಿಂದ ನನಗೆ ಒಳ್ಳೆಯದು ಬಂದ್ರೆ ಕೆಟ್ಟದಕ್ಕೆ ಬರುವಾಗ ಯಾಕೆ ನಾನು ದೇವರನ್ನು ದೂಷಿಸಬೇಕು? ದೇವರ ಮಕ್ಕಳು, ಇವತ್ತು ನಿನ್ನ ಜೀವಿತದಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಹೋದ್ರು ಸಹ ನಿನಗೊಂದು ನಿರೀಕ್ಷೆ ಇರಬೇಕು, ನಿನಗೊಂದು ವಿಶ್ವಾಸ ಇರಬೇಕು. ನನ್ನ ಸ್ಥಿತಿ ಇದಲ್ಲ, ದೇವರು ನನ್ನ ಸ್ಥಿತಿಯನ್ನು ಬದಲಾಯಿಸ್ತಾನೆ. ಸತ್ಯವೇದದಲ್ಲಿ ಮುಂದೆ ಹೋಗುವುದಾದ್ರೆ ನೋಡಿ, ಅವನಿಗೆ ಎಷ್ಟು ಜನ ಸ್ನೇಹಿತರಿದ್ರು? 3 ಜನ ಸ್ನೇಹಿತರಿದ್ರು. ನಾವು ಸಾಮಾನ್ಯವಾಗಿ ಏನಾದ್ರೂ ವಿಷಯ ಇದ್ರೆ ನಮ್ಮ ಮನೆಯ ಹೆಂಡತಿಗೆ ಇರ್ತೇವೆ, ಹೌದಲ್ವಾ? ಹೆಂಡತಿಗೆ ಅಥವಾ ಹೇಳದಿದ್ರೆ ಮತ್ತೆ ಕೆಲವರು ಏನಂತಾರೆ, ಸ್ನೇಹಿತರಿಗೆ ಇರ್ತಾರೆ. ಕೆಲವರು ಹೆಂಡತಿಗೆ ಹೇಳದಿದ್ದರೆ ಹಾಗೆ ಇರ್ತಾರೆ, ಸ್ನೇಹಿತರಿಗೆ ಇರ್ತಾರೆ. ಯೋಬನಿಗೆ ಹಾಗೆ 3 ಮಂದಿ ಫ್ರೆಂಡ್ಸ್ ಇದ್ರು. ಈ 3 ಮಂದಿ ಫ್ರೆಂಡ್ಸ್ ಸಹ ಯೋಬನ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ. 11ನೇ ವಾಕ್ಯದಿಂದ 2:11 ಯೋಬ 2:11. ಶೂಹನಾದ ಬಿಲ್ದದನು, ನಾಮಾತ್ಯನಾದ ಚೋಫರನು, ಯೋಬನ 3 ಸ್ನೇಹಿತರು ಅವನಿಗೆ ಸಂಭವಿಸಿದ ಆಪತ್ತಿನ ಸುದ್ದಿಯನ್ನು ಕೇಳಿದೊಡನೆ ನಾವೆಲ್ಲರೂ ಕೂಡಿ ನಮ್ಮ ಸಂತಾಪವನ್ನು ತೋರ್ಪಡಿಸಿ ಅವನನ್ನು ಸಂತೈಸೋಣ ಬನ್ನಿರಿ ಎಂದು ಗೊತ್ತು ಮಾಡಿಕೊಂಡು ತಮ್ಮ ತಮ್ಮ ಸ್ಥಳಗಳಿಂದ ಅವನ ಬಳಿಗೆ ಬಂದರು. ಅವರು ದೂರದಿಂದ ಕಣ್ಣೆತ್ತಿ ನೋಡಿ ಯೋಬನ ಗುರುತನ್ನು ಹಿಡಿಯಲಾರದೆ ಹೋದ ಕಾರಣ ಗಟ್ಟಿಯಾಗಿ ಹತ್ತು ತಮ್ಮ ಮೇಲಂಗಿಯನ್ನು ಹರಿದುಕೊಂಡು ಮಣ್ಣನ್ನು ಮೇಲಕ್ಕೆ ತೂರಿ ತಮ್ಮ ತಲೆಯ ಮೇಲೆ ಸುರಿಸಿಕೊಂಡರು. ಬಳಿಕ ಅವನಿಗೆ ವಿಪರೀತ ಬಾಧೆಯನ್ನು ತಿಳಿದು 7 ದಿನಗಳವರೆಗೂ ಹಗಲಿರುಳು ನೆಲದ ಮೇಲೆ ಅವನೊಂದಿಗೆ ಕುಳಿತು ಅವನ ಸಂಗಡ ಒಬ್ಬರು ಮಾತಾಡದೇ ಇದ್ದರು. ಇಲ್ಲಿ ನೋಡಿ, ಅವನನ್ನು ಸಂತೈಸಲಿಕ್ಕೆ 3 ಜನ ಫ್ರೆಂಡ್ಸ್ ಬಂದ್ರು. ಆದ್ರೆ ಅವನ ಸ್ಥಿತಿಯನ್ನು ನೋಡಿ ಅವರಿಗೆ ಆಶ್ಚರ್ಯಾಗಿ 7 ದಿವಸ ಅವನೊಟ್ಟಿಗೆ ಏನ್ ಮಾಡಲಿಲ್ಲ, ಮಾತಾಡಲಿಲ್ಲ ಅಂತೆ. ಇವತ್ತು ನಾನು ಹೇಳ್ತೇನೆ, ನಿನ್ನ ಸ್ನೇಹಿತರು ನಿನ್ನ ಜೊತೆ ಮಾತನಾಡದೇ ಇರಬಹುದು, ಆದರೆ ನೀನು ಕಷ್ಟದಲ್ಲಿ ಹೋಗುವಾಗ, ಸಂಕಟದಲ್ಲಿ ಹೋಗುವಾಗ, ವೇದನೆಯಲ್ಲಿ ಹೋಗುವಾಗ ನಿನಗೊಬ್ಬ ದೇವರಿದ್ದಾನೆ. ಆತ ನಿನ್ನನ್ನು ಪರಾಮರಿಸುವ ದೇವರಾಗಿದ್ದಾನೆ. ಇಲ್ಲಿ ನೋಡಿ, ಆ ಒಂದು 3 ಜನ ಸ್ನೇಹಿತರು ಸಹ ಅವನ ಜೀವಿತದಲ್ಲಿ ಅವನಿಗೆ ವಿರೋಧವಾಗಿರುವಾಗ, ಅವನ ಜೀವಿತದಲ್ಲಿ ಅವನು ಸಂತೈಸಿಗೆ ಬರ್ತಾರೆ ಅಂತ ಹೇಳುವಾಗ 7 ದಿವಸ ಅವರು ಏನು ಮಾತನಾಡಲಿಲ್ಲ ಅಂತೆ. ಅಲ್ಲಿ ಇವತ್ತು ನಾವು ಯಾವಾಗಲೂ ನಡೆಸಬೇಕು, ನಮ್ಮ ಬೇರು ಯಾವಾಗ ಎಲ್ಲಿರ್ಬೇಕು? ಕ್ರಿಸ್ತನಲ್ಲಿ ಇರಬೇಕು. ನಿಮ್ಮ ಬೇರು ಕ್ರಿಸ್ತನಲ್ಲಿ ಇರುವುದಾದರೆ ನಾನು ಹೇಳ್ತೇನೆ, ನಿಮ್ಮನ್ನು ಕಡಿದು ಹಾಕಿದ್ರು ಸಹ ಮತ್ತೆ ಚಿಗುರಿ ಬರ್ತೇನೆ. ಯಾಕಂತ ಹೇಳಿದ್ರೆ ನಮ್ಮ ದೇವರು ಸರ್ವಶಕ್ತನಾದ ದೇವರಾಗಿದ್ದಾನೆ. ನೋಡಿ, ಒಂದು ಗಿಡಕ್ಕೆ ಗೆಲ್ಲನ್ನು ಕಡಿದ್ರೆ, ಎಲೆಯನ್ನು ಕಡಿದ್ರೆ ಸಹ ಆಮೇಲೆ ಒಂದು ವಿಷಯ ಗೊತ್ತಾಗಬೇಕು, ತಿರುಗಿ ಎದ್ದು ಬರ್ತದೆ. ಯಾಕಂದ್ರೆ ಅದರ ಬೇರು ಸಾಯಲಿಲ್ಲ. ಇವತ್ತು ನಮ್ಮ ಕ್ರಿಸ್ತನೆಂಬ ಬೇರಿನ ಅಡಿಯಲ್ಲಿ ನಾವಿರುವುದರಿಂದ ನಾವು ಮತ್ತೆ ಎದ್ದು ಬರುವವರಾಗಿದ್ದೇವೆ. ಮತ್ತೆ ನೀವು ನೋಡಿ, ಯೋಬನ ಪುಸ್ತಕ 19ನೇ ಅಧ್ಯಾಯ 13ನೇ ವಾಕ್ಯಕ್ಕೆ ಹೋಗುವುದಾದ್ರೆ ನೋಡಿ, ಅವನು ಹೇಳುವ ಮಾತುಗಳಿದು. ನನ್ನ ಸಹೋದರರನ್ನು ನನ್ನಿಂದ ಅಗಲಿಸಿದ್ದಾನೆ, ನನ್ನ ಪರಿಚಿತರು ನನ್ನನ್ನು ಸಂಪೂರ್ಣವಾಗಿ ತೊರೆದಿದ್ದಾರೆ, ನನ್ನ ಬಂಧುಗಳು ನನ್ನನ್ನು ಬಿಟ್ಟು ಬಿಟ್ಟಿದ್ದಾರೆ. ನೋಡಿ, ನನಗೆ ಪರಿಚಯವಿದ್ದವರು ನನ್ನನ್ನು ಮರೆತಿದ್ದಾರೆ. ನೋಡಿ, ನಾನು ನನ್ನ ಆಳನ್ನು ಕರೆದರು ಅವನು ಉತ್ತರ ಕೊಡುವುದಿಲ್ಲ. ಮೊದಲು ನಾನು ಬಂದ ಕೂಡಲೇ ಆಳು ದನಿ ಅಂತ ಬಂದಿದ್ದ. ಈಗ ಇವನ ಅವಸ್ಥೆ ನೋಡಿ, ಏನ್ ಮಾಡುದಿಲ್ಲ, ಅವನು ಆಗಾಚೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ ಒಂದು ವ್ಯಕ್ತಿ ದೇವರ ಒಂದು ಭಯಭಕ್ತಿಯ ಮನುಷ್ಯ, ಅನೇಕ ಆಸ್ತಿಯಿಂದ ವ್ಯಕ್ತಿ. ಆದ್ರೆ ಒಂದು ಸಮಯ ಬರುವಾಗ ಅಲ್ಲಿ 6,000 ಏನು ಕೊಡುವುದಿಲ್ಲ, ಮರ್ಯಾದೆ ಕೊಡುವುದಿಲ್ಲ ಅಂತ. ಒಂದು ವಿಷಯ ಹೇಳ್ಬೇಕಾ, ಒಬ್ಬನ ಜೀವಿತದಲ್ಲಿ ಯಾರು ಅವರ ಜೊತೆ ಇರ್ತಾರೆ ಅಂತ ಗೊತ್ತಾಗಬೇಕಾದ್ರೆ ಏನು ಬರಬೇಕು? ಕಷ್ಟ ಬಂದಾಗಲೇ ಗೊತ್ತಾಗ್ತದೆ. ಕಷ್ಟ ಬಂದಾಗ ನಮ್ಮವರು ಯಾರಂತ ನಮಗೆ ಗೊತ್ತಾಗ್ತದೆ. ಅಲ್ಲಿ ಯೋಬನ ಜೀವಿತದಲ್ಲಿ ಇದುವರೆಗೆ ಅವರು ಕಾಣಲಿಲ್ಲ, ಆದ್ರೆ ಈಗ ಒಂದೊಂದು ಕಾಣ್ತಾ ಇದ್ದಾನೆ. ಆಮೇಲೆ ಅವ್ರು ಹೇಳ್ತಾನೆ, ನನ್ನ ಆಳು ಸಹ ಏನ್ ಮಾಡ್ತಾನೆ?
ಉತ್ತರ ಕೊಡುವುದಿಲ್ಲ. ಬಾಯಿ ತೆರೆದು ಬೇಡಿಕೊಳ್ಳಬೇಕಾಯ್ತು ಅವನ ಹತ್ರ. ಯಾರ ಹತ್ರ? ಆಳ ಹತ್ರ. ನನ್ನ ಉಸಿರು ನನ್ನ ಹೆಂಡತಿಗೆ ಏನಾಗಿದೆ? ಅಸಹ್ಯವಾಗಿದೆ. ಮಾತು ಕೊಟ್ಟ ಹೆಂಡತಿ, ಒಡಂಬಡಿಕೆ ಮಾಡಿದ ಹೆಂಡತಿ, ಅವರ ಪರಿಸ್ಥಿತಿ ಯಾವ ರೀತಿಯಲ್ಲಿ ಆಗಿರ್ಬೋದು ನೀವು ಒಂದು ಯೋಚಿಸಿ. ಆಮೇಲೆ ಹೀನೈಸ್ತಾರೆ. ನಾನು ಯಾವಾಗ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಆಗ ನನ್ನ ಏನ್ ಮಾಡ್ತಾರೆ ಅವರು? ಹರಟೆ ಅಂತ ಹೇಳಿದ್ರೆ ಏನು? ಮಕ್ಕಳು ಮಾಡ್ತಾರೆ. ಅಂದ್ರೆ ಟೀಕಿಸ್ತಾರೆ. ನಾನು ಹೇಳ್ತೇನೆ, ಒಂದು ಪೆಟ್ಟು ಕೊಟ್ಟರು ಸಹ ತೊಂದರೆ ಇಲ್ಲ, ಈ ಒಂದು ಟೀಕಿಸುದುಂಟಲ್ಲ ಅದನ್ನು ಸಹಿಸಲಿಕ್ಕೆ ಯಾರಿಗಾಗುವುದಿಲ್ಲ. ಯೋಬನ ಪರಿಸ್ಥಿತಿ ಅದೇ ಆಗಿದೆ. ಅಲ್ಲೇ ಒಂದು ಕೆಟ್ಟ ಮಾತು. ಇವತ್ತು ನಿಮ್ಮ ಜೀವಿತದಲ್ಲಿ ಈ ಮಾತು ಕೇಳುವಾಗ ನಿಮಗೆ ಏನಾಗ್ತದೆ? ಯೋಬನ ಪರಿಸ್ಥಿತಿ ಇದೇ ಆಗಿತ್ತು ಪ್ರಿಯರೇ. ಮತ್ತೆ ನನ್ನ ಪ್ರೀತಿ ಪಾತ್ರರು ಸಹ ನನ್ನ ಮೇಲೆ ತಿರುಗಿ ಬಿದ್ದಿದ್ದಾರೆ. ನೋಡಿ, ನನ್ನ ಎಲುಬು ಚರ್ಮಕ್ಕೂ ಮಾಂಸಕ್ಕೂ ಅಂಟಿ ಹೋಗಿದೆ. ನೋಡಿ, ಹಾಗಾದ್ರೆ ಹೇಗಿರ್ಬೋದು ಅವರು? ಆಮೇಲೆ ಚರ್ಮಕ್ಕೆ ಅಸ್ಥಿ ಪಂಜರದಾಗಿ. ಹೌದು, ಕರೆಕ್ಟ್, ಅಸ್ಥಿ ಪಂಜರ. ಮತ್ತೆ ಕೆಳಗಿನ ವಾಕ್ಯ ನೋಡಿ, ಕಲ್ಲಿನ ಪರೆಯನ್ನು ಮಾತ್ರ ಉಳಿಸಿಕೊಂಡು ಮರಣಕ್ಕೆ ಏನಾಗಿದೆ? ಓರೆ ಸ್ಕಲ್. ಅದು ಮಾತ್ರ ಇವನನ್ನು ಕಾಣ್ತಾ ಹೋಗ್ತದೆ. ಇಲ್ಲಿ ಒಂದು ಅಸ್ಥಿ ಪಂಜರದಾಗಿ. ಇಂಥ ವ್ಯಕ್ತಿ ಯೋಬನ ಪರಿಸ್ಥಿತಿ ಹೀಗೆ ಆಗಿದೆ. ಯಾರಿಂದ? ಯಾಕೆ ಸೈತಾನ ಮಾಡಿದ್ದು? ದೇವರನ್ನು ಏನ್ ಮಾಡ್ತಾನೆ ಇವನು? ದೂಷಿಸುತ್ತಾನೆ. ದೇವರನ್ನು ಬಿಟ್ಟು ಹೋಗುತ್ತಾನೆ ಎಂಬುದಾಗಿ. ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೈತಾನನಿಗೆ ನಿನ್ನ ಜೀವದ ಮೇಲೆ ಹಕ್ಕು ದೇವರು ಕೊಡುವುದೇ ಇಲ್ಲ. ಅಲ್ಲಿ ನೋಡಿ, ಯೋಬನ ವಿಷಯದಲ್ಲಿ ದೇವರು ಏನು ಹೇಳಿದ್ರು ಅವನಿಗೆ? ಅವನ ಆಸ್ತಿತೆಗೆ, ಮಕ್ಕಳಂತೆಗೆ, ಅವನಿಗೆ ರೋಗತ, ಆದರೆ ಅವನ ಪ್ರಾಣದ ಮೇಲೆ ಕೈ ಹಾಕಬಾರದು. ಇವತ್ತು ದೇವರು ನಿನ್ನ ಪ್ರಾಣದ ಮೇಲೆ ದೇವರು ಅನುಮತಿ ಕೊಡುವುದಿಲ್ಲ. ಯಾಕೆ ಗೊತ್ತಾ? ನಿನ್ನ ಪ್ರಾಣ ಕ್ರಿಸ್ತನಲ್ಲಿ ಮರೆಯಾಗಿದೆ. ನಾನು ನಂತರ ಇವತ್ತು ದೇವರ ವಾಕ್ಯ ಕೇಳುತ್ತಿರುವಾಗಲೇ ಯೋಬ ಒಂದು ಕಡಿದ ಮರವಾಗಿದ್ದ. ಕಡಿದ ಮರವಾಗಿರುವಾಗ ಅವನ ಜೀವಿತದಲ್ಲಿ ಒಂದು ನಿರೀಕ್ಷೆ ಏನಂತ ಹೇಳಿದ್ರೆ, ಏಕೆ ಕಡಿದ ಮರ ಮತ್ತೆ ಏನಾಗ್ತದೆ? ಚುಗುರಿ ಬರ್ತದೆ. ಹಾಗೆ ನಾನು ಸಹ ಚುಗುರಿ ಬರ್ತೇನೆ, ನಾನು ಸಹ ಚುಗುರಿ ಬರ್ತೇನೆ ಎಂಬುದಾಗಿ ಅವನ ವಿಶ್ವಾಸ, ಅವನ ನಿರೀಕ್ಷೆ ಏನಾಗ್ತದೆ ಅಂತ ಹೇಳಿದ್ರೆ, ನೀವು ಮುಂದಿನ ವಾಕ್ಯದಲ್ಲಿ ನೀವು ನೋಡಿದ್ರೆ 25ನೇ ವಾಕ್ಯ, ಅದರಲ್ಲಿ 25ನೇ ವಾಕ್ಯ. ನೋಡಿ, ಅವನು ಹೇಳ್ತಾನೆ, ನಾನಂತೂ ನನ್ನ ವಿಮೋಚಕನು ಜೀವ ಸ್ವರೂಪನು. ಇವತ್ತು ಹೆಚ್ಚು ಜನ ಹೇಳ್ತಾರೆ, ನಿನ್ನ ದೇವರು ಯಾರಾಗಿದ್ದಾರೆ? ಜೀವ ಸ್ವರೂಪನಾಗಿದ್ದಾನೆ. ಕೊರಿಂಥ ಪತ್ರಿಕೆಯಲ್ಲಿ ಒಂದು ವಾಕ್ಯ ಉಂಟು, ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೆಲ್ಲ, ಆದ್ದರಿಂದ ಕರ್ತ ನಮ್ಮ ಸುತ್ತಲೂ ತಿರುಗಾಡ್ತಾನೆ. ಇವತ್ತು ನೀನು ಯಾರು? ಜೀವ ಸ್ವರೂಪನಾದ ದೇವರ ಮಂದಿರವಾಗಿದೆ. ಯೋಬ ಆ ಮಂದಿರವಾಗಿರಲಿಲ್ಲ, ಆದರೆ ನೀನು ದೇವರ ಮಂದಿರವಾಗಿದೆ. ಎಷ್ಟು ಜನ ಸಂತೋಷದಿಂದ ದೇವರಿಗೆ ಸ್ತೋತ್ರ ಹೇಳ್ತೇವೆ. ನಾವು ದೇವರ ಆಲಯವಾಗಿದ್ದೇವೆ, ದೇವರ ಆತ್ಮನು ನಮ್ಮಲ್ಲಿ ವಾಸ ಮಾಡ್ತಾನೆ. ಹಾಗಾಗಿ ಇವತ್ತು ಭಯಪಡುವ ಅಗತ್ಯ ಇಲ್ಲ. ನಿನ್ನ ಶತ್ರು ಎಷ್ಟೇ ದೊಡ್ಡದಾಗಿದ್ರು ಸಹ, ನಿನ್ನ ಶತ್ರು ಎಷ್ಟೇ ಬಲಿಷ್ಠನಾಗಿದ್ರು ಸಹ, ಅವನ ಮೇಲೆ ಜಯವನ್ನು ದೇವರು ಇವತ್ತು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ನೋಡಿ, ಆ ವಾಕ್ಯ ನೀವು ಓದುವುದಾದ್ರಲ್ಲಿ ಯೋಬನ ಪುಸ್ತಕ 14ನೇ ಅಧ್ಯಾಯ 8ನೇ ವಾಕ್ಯ. ಏನಂತೆ? ನೆಲದಲ್ಲಿ ಅದರ ಬುಡವು ಮುದಿಯಾದರೂ ಮಣ್ಣಿನಲ್ಲಿ ಬೇರು. ಈಗ ಬೇರೆ ಏನಾಯ್ತು? ಮಣ್ಣಿನಲ್ಲಿ ಬೇರು ಸತ್ತು ಹೋಯ್ತಂತೆ. ಆಗ ಯಾವುದರಿಂದ? ನೀರಿನ ವಾಸನೆಯಿಂದ ಅದು ಮೊಳೆತು ಗಿಡದ ಹಾಗೆ ಕವಲೊಡೆಯುವುದು. ಕರ ತಟ್ಟಿ ದೇವರಿಗೆ ಸ್ತೋತ್ರ. ಹಾಗಾದ್ರೆ ಆ ನೀರು ಯಾವುದದು? ಪವಿತ್ರ ಆತ್ಮನೆಂಬ ನೀರು. ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ನೀನು ಮುದಿಯಾಗಿರು, ತೊಂದರೆ ಇಲ್ಲ. ನಿನ್ನ ಜೀವಿತದಲ್ಲಿ ಯಾವ ಅವಸ್ಥೆ ಬಂದರೂ ಸಹ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನಂತ ಹೇಳಿದ್ರೆ, ಯಾವ ಪರಿಸ್ಥಿತಿ ಬಂದರೂ ಸಹ, ಮುದಿಯಾದ ಅವಸ್ಥೆ ಬಂದರೂ ಸಹ ನೀವು ಭಯಪಡುವ ಅಗತ್ಯ ಇಲ್ಲ. ನಮಗೊಂದು ನದಿ ಇದೆ. ಇಷ್ಟು ಜನ ಹೇಳ್ತಾರೆ, ನನಗೊಂದು ನದಿ ಇದೆ. ಹೇಳ್ರಿ, ನನಗೊಂದು ನದಿ ಇದೆ. ನೀವು ಕೀರ್ತನೆ 46ರಲ್ಲಿ ಒಂದು ನದಿ, ಅದು ಪರಲೋಕದಿಂದ ಹರಿದು ದೇವನಗರಿಯನ್ನು ಸಂತೋಷ ಪಡ್ತಾರೆ. ದೇವನಗರಿ ಅಂದ್ರೆ ಯಾರು? ನಾವು. ನೋಡಿ, ಅಲ್ಲಿ ಬೈಬಲ್ ಹೇಳ್ತದೆ ನೋಡಿ, ಅದರ ಬುಡವು ಮುದಿಯಾದರೂ ಮಣ್ಣಿನಲ್ಲಿ ಬೇರು ಸತ್ತರೂ ನೀರಿನ ವಾಸನೆಯಿಂದ ಅದು ಮೊಳೆತು
ಗಿಡದ ಹಾಗೆ ಕವಲೊಡೆಯುತ್ತದೆ ಅಂತ. ಗಿಡದ ಹಾಗೆ. ಮರ ಮತ್ತು ಗಿಡಕ್ಕೆ ಏನು ವ್ಯತ್ಯಾಸ ಉಂಟ? ಮರಕ್ಕೆ ಗಿಡಕ್ಕೆ ವ್ಯತ್ಯಾಸ ಉಂಟ? ಏನು ವ್ಯತ್ಯಾಸ? ಗಿಡ ಚಿಕ್ಕದು, ಮರ ದೊಡ್ಡದು. ಪ್ರಾಯ ಜಾಸ್ತಿ, ಇದು ಪ್ರಾಯ ಕಡಿಮೆ. ಹೌದು, ಬೇರದು ಏನಾಗಿತ್ತು, ಇದಾಗಿದೆ ನೋಡಿ. ಇದು ಈ ಒಂದು ಮಾತು ಯಾರು ಹೇಳುದು? ಯೋಬನು ಹೇಳ್ತಾ ಇದ್ದಾನೆ. ಮರ ಕಾದ್ರೂ ಸಹ ಚಿಗುರು ಬರ್ತದೆ. ಒಂದು ಪಕ್ಷ ಬುಡದಲ್ಲಿ ಬುಡ ಮುದಿಯಾದರೂ ಸಹ, ಬೇರು ಸತ್ತು ಹೋದರೂ ಸಹ, ಒಂದು ನೀರಿನಿಂದ ಅದು ಕವಲೊಡೆದು ಗಿಡವಾಗುತ್ತದೆ. ಈ ವಾಕ್ಯ ಕೇಳುತ್ತಿರುವ ದೇವರ ಮಕ್ಕಳೇ, ನಿನಗೊಂದು ನಿರೀಕ್ಷೆ ಇರಬೇಕು. ಒಂದು ಗಿಡಕ್ಕೆ ಎಷ್ಟು ನಿರೀಕ್ಷೆ ಇದ್ರೆ, ದೇವರ ಸ್ವರೂಪದಲ್ಲಿ ದೇವ ನಿನ್ನನ್ನು ಮಾಡಿದ್ರೆ ನೀನು ಎದ್ದು ಬರ್ತೀ. ಎಷ್ಟು ಜನ ನಂಬ್ತೀರಿ? ಹೇಳ್ರಿ, ನಾನು ಎದ್ದು ಬರ್ತೇನೆ. ಓ, ಯಾವ ರೋಗ ನನ್ನನ್ನು ಹಿಡಿಲಿಕ್ಕೆ ಆಗೋದಿಲ್ಲ, ಯಾವ ದೆವ್ವ ಹಿಡಿಲಿಕ್ಕೆ ಆಗೋದಿಲ್ಲ, ಯಾವ ಮಾಟ ನನ್ನನ್ನು ಹಿಡಿಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನಾನು ಸೇವಿಸುವ ದೇವರು ಯಾರಂತ ನನಗೆ ಗೊತ್ತದೆ ಎಂಬುದಾಗಿ ನೋಡಿ. ಅದೇ 42ನೇ ಅಧ್ಯಾಯ, ಯೋಬನ ಪುಸ್ತಕ 42ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ಅವನು ಹೇಳುವ ವಿಷಯ ಏನಂತ ಹೇಳಿದ್ರೆ, ಯೆಹೋವನಿಗೆ ಪ್ರತ್ಯುತ್ತರವಾಗಿ ಹೀಗೆ ಎಂದನು, ಎಲ್ಲರೂ ಹೇಳಿ, ನೀನು ಸಕಲ ಕಾರ್ಯವನ್ನು ನಡೆಸಬಲ್ಲಿ ಎಂದನು. ಯಾವ ಸಂಕಲ್ಪವು ನಿನಗೆ ಅಸಾಧ್ಯವಲ್ಲವೆಂದಲು ತಿಳಿದುಕೊಂಡೇ ಇದ್ದೇನೆ. ನೋಡಿ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕಡಿಯಲ್ಪಟ್ಟ ಈ ಯೋಬ ಬೇರು ಸತ್ತ ಅವಸ್ಥೆಯಲ್ಲಿ ಹೋಗಿದೆ, ಮುದಿಯಾದ ಅವಸ್ಥೆಯಲ್ಲಿ ಬಂದಿದೆ. ಆದರೆ ಅವನಿಗೊಂದು ವಿಷಯ ಗೊತ್ತುಂಟು, ನನ್ನ ದೇವರು ಸಾಧಾರಣ ದೇವರಲ್ಲ. ಹಲ್ಲೆಲೂಯಾ. ಆ ನೀರಿನ ವಾಸನೆಯಿಂದ ಅದು ತಿರುಗಿ ಚಿಗುರಿಡಿದು ಅದು ಗಿಡವಾಗಿ ತೆಗೆಯಲಿಕ್ಕೆ ಸಾಧ್ಯವಾದ್ರೆ, ಇವತ್ತು ಹೇಳ್ರಿ, ನಿನ್ನ ಅವಸ್ಥೆ ಇದೇ ರೀತಿಯಾಗಿದ್ರು ಸಹ, ನೀನು ಇವತ್ತು ಶೋಧನೆಯಲ್ಲಿ ಬಿದ್ದಿದ್ರು ಸಹ, ಇವತ್ತು ದೇವರಾತ್ಮನು ಒಂದು ನದಿಯನ್ನು ಕಳಿಸುತ್ತಿದ್ದಾನೆ. ಆ ನದಿಯ ಹೆಸರು ಪವಿತ್ರಾತ್ಮನೆಂಬ ನದಿಯಾಗಿದೆ. ಈ ಪವಿತ್ರಾತ್ಮ ನದಿ ನಿನ್ನಲ್ಲಿ ಬರುವಾಗ ನಿನ್ನಲ್ಲಿ ಒಂದು ಜೀವ ಸ್ಟಾರ್ಟ್ ಆಗ್ತದೆ. ನೀನು ತಿರುಗಿ ಬೆಳಿಲಿಕ್ಕೆ ಹೋಗ್ತಾ ಇದ್ದೀ. ದೇವರು ಹೇಳ್ತಾನೆ, ನೀನು ಫಲ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀ. ಸೈತಾನ ನಿನ್ನ ಜೀವಿತದಲ್ಲಿ ಏನೆಲ್ಲ ಹೇಳಿದ ಅದೆಲ್ಲ ತಪ್ಪಂತ ದೇವರು ಪ್ರೂವ್ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ದೇವರನ್ನು ಸೇವಿಸಿದ್ದು ಲಾಭಕ್ಕೋಸ್ಕರ ಅಲ್ಲ, ನನ್ನ ದೇವರು ನನಗೋಸ್ಕರ ಪ್ರಾಣ ಕೊಟ್ಟ. ಅದಕ್ಕೆ ನಾವು ಯಾರಂತ ಹೇಳಿದ್ರೆ, ನಾವು ದೇವರ ಆಲಯವಾಗಿದ್ದೇವೆ. ನಾವಲ್ಲ ದೇವರನ್ನು ಹುಡುಕಿಕೊಂಡು ಹೋದದ್ದು, ದೇವರು ನಮ್ಮನ್ನು ಹುಡುಕಿಕೊಂಡು ಬಂದದ್ದು. ಬೈಬಲ್ ಜಗದುತ್ಪತ್ತಿಗೆ ಅಂತ ಮುಂಚೆ ಆತ ನಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿ ನಾವು ತೆಗೆದುಕೊಂಡಿದ್ದಾನೆ. ಹಾಗಾಗಿ ನಮಗೊಂದು ಬಾಧ್ಯತೆ ಇದೆ. ದೇವರ ನಮಗೆ ಒಂದು ಆಲೋಚನೆ ಉಂಟು, ದೇವರ ಒಂದು ಉದ್ದೇಶ ಉಂಟು. ಅದಕ್ಕೆ ತಡೆ ಸೈತಾನ. ಸೈತಾನ ಏನೇ ಮಾಡಿದ್ರು ಸಹ ನಾವು ಹಿಂಜಾರುವುದಲ್ಲ, ನಾವು ಮುಂದೆ ಹೋಗುವವರಾಗಿದ್ದೇವೆ. ಎಷ್ಟು ಜನ ಹೇಳ್ತೀರಿ ಹಲ್ಲೆಲೂಯಾ? ನಾವು ಮುಂದೆ ಹೋಗುವ. ಹಲ್ಲೆಲೂಯಾ. ಅವನ ಆಟಕ್ಕೆ ಎದುರಬಾರ್ದು, ಅವನಿಗೆ ಮಾಡಿದ ಟ್ರಿಕ್ಕಿಗೆ ಬದಲಾಗಬಾರ್ದು. ನಾವು ಮಾತ್ರ ಮುಂದೆ ಹೋಗಬೇಕು. ಯಾಕಂದ್ರೆ ನಮ್ಮ ದೇವರು ಸಕಲ ಕಾರ್ಯವನ್ನು ಮಾಡಲಿಕ್ಕೆ ಶಕ್ತನು ಎಂಬುದಾಗಿ ನೀವು ತಿಳಿದುಕೊಳ್ಳಬೇಕು. ಹಲ್ಲೆಲೂಯಾ. ನೋಡಿ, ಯೋಬನ ನಿರೀಕ್ಷೆ ಇನ್ನೂ ಸಹ ಏನಾಗಲಿಲ್ಲ, ಬಿಟ್ಟು ಹೋಗಲಿಲ್ಲ. ಸೈತಾನ ಮಾಡುವುದು ನಮ್ಮ ನಿರೀಕ್ಷೆಯನ್ನು ತೆಗೆಯುವುದು. ಇವತ್ತು ಸತ್ಯವೇದದಲ್ಲಿ ಎಷ್ಟೆಲ್ಲ ವಾಕ್ಯಗಳು ಬರೆಯಲ್ಪಟ್ಟಿದೆ. ಈ ವಾಕ್ಯ ನಿನಗೆ ಜೀವವಂತಾಗಿದೆ. ನಾನು ಬಲವಾಗಿ ನಂಬುತ್ತೇನೆ, ಈ ಪುಸ್ತಕದಲ್ಲಿ ಬರೆದ ಒಂದೊಂದು ವಾಕ್ಯ ಅದು ನಿನ್ನ ಲೈಫನ್ನು ಕಟ್ಟುವಂಥದ್ದಾಗಿದೆ. ಎಲ್ಲ ವಾಕ್ಯ, ಪ್ರತಿಯೊಂದು ವಾಕ್ಯಕ್ಕೆ ಏನುಂಟು, ಇದರಲ್ಲಿ ಜೀವ ಉಂಟು. ಒಂದು ಸರ್ತಿ ಒಂದು ಗಂಡ ಹೆಂಡತಿ ಇದ್ರಂತೆ, ಅವರಿಗೆ ಮಗಳಿದ್ರಂತೆ. ಇವರು ಮೂವರು ಒಂದು ಒಳ್ಳೆಯ ಕುಟುಂಬ, ಒಳ್ಳೆ ಫ್ಯಾಮಿಲಿ ಇರ್ತಾರೆ, ಗಂಡ ಹೆಂಡತಿ ಮಕ್ಕಳು. ಇವರು ಚರ್ಚಿಗೆ ಹೋಗುವಾಗ ಗಂಡ ಬರ್ತಿರ್ಲಿಲ್ಲ ಅಂತೆ, ತಾಯಿ ಮತ್ತು ಮಗಳು ಮಾತ್ರ ಚರ್ಚಿಗೆ ಹೋಗ್ತಾ ಇದ್ದಾರೆ. ಹೀಗೆ ಹೋಗುತ್ತಿರುವಾಗ ಒಂದು ಸರ್ತಿ ತಾಯಿ ತೀರಿ ಹೋದ್ರಂತೆ. ತಾಯಿ ಹೋಗುವಾಗ ಮಗಳು ಒಂಟಿ ಆದ್ರಂತೆ. ತಾಯಿ ಒಂಟಿ ಆದಾಗ, ಮಗಳು ಒಂಟಿ ಆದಾಗ ಅವಳಿಗೆ ಒಬ್ಬಳೆ ಚರ್ಚಿಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತಿದ್ದಂತೆ. ಹಾಗೆ ತಂದೆ ಏನು ಮಾಡ್ತಿದ್ರು, ಅವಳಿಗೆ ಚರ್ಚಿಗೆ ಬಿಟ್ಟು ಮತ್ತೆ ಹೋಗ್ತಿದ್ರಂತೆ. ಚರ್ಚಿಗೆ ತಂದೆ ಬರ್ತಿರ್ಲಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಈ ಮಗಳು ತಂದೆ ಹತ್ರ ಹೋಗಿ ಹೇಳಿದ್ಲಂತೆ, ಅಪ್ಪ ನನ್ನೊಟ್ಟಿಗೆ ಒಮ್ಮೆ ಚರ್ಚಿಗೆ ಬನ್ನಿ ಎಂಬುದಾಗಿ ಹೇಳಿದ್ದಂತೆ. ಆಗ ತಂದೆ ಹೇಳಿದಂತೆ, ಇಲ್ಲ ಮಗಳೇ, ನಾನು ಬರೋದಿಲ್ಲ ಎಂಬುದಾಗಿ ಹೇಳಿ, ಇಲ್ಲ ಇಲ್ಲಪ್ಪ, ನನಗೋಸ್ಕರ ಒಂದು ಸರ್ತಿ ನೀವು ಬಂದರೆ ಸಾಕು ಎಂಬುದಾಗಿ ಹೇಳಿದಂತೆ. ಅದಕ್ಕೆ ಅಪ್ಪ ಹೇಳಿದಂತೆ, ಹಾಗಾದರೆ ಒಂದೇ ಸಲ ಬರೋದು, ಮತ್ತೆ ನೀನು ನನಗೆ ಫೋರ್ಸ್ ಮಾಡಬಾರ್ದು ಎಂಬುದಾಗಿ ಹೇಳುವಾಗ ಮಗಳು ಆಯಿತು, ಒಂದು ಸರ್ತಿ ನನ್ನೊಟ್ಟಿಗೆ ಬಂದರೆ ಸಾಕು ಎಂಬುದಾಗಿ ಹೇಳಿದಂತೆ. ಆಗ ಅವಳಿಗೆ ಭಾರಿ ಖುಷಿ ಆಯ್ತಂತೆ. ತಂದೆ ಒಪ್ಪಿದ್ದಲ್ಲ, ಚರ್ಚೆಗೆ ಬರ್ತೇನೆ ಎಂಬುದಾಗಿ ಒಪ್ಪಿದಲ್ಲಿ ವ್ಯಕ್ತಿ ಅಲ್ಲಿ ಪಾಸ್ಟ್ರಿಗೆ ಬೇಗ ಹೋಗಿ ಹೇಳಿದ್ರಂತೆ, ಅಪ್ಪ ನನ್ನ ಅಪ್ಪ ಮೊದಲ ಬಾರಿಗೆ ಚರ್ಚಿಗೆ ಬರ್ತಾರೆ, ಈ ದಿವಸ ನೀವು ಒಳ್ಳೆಯ ಪ್ರಸಂಗ ಮಾಡಬೇಕು, ನಿಮ್ಮ ಪ್ರಸಂಗ ನೋಡಿ ನನ್ನ ಅಪ್ಪ ಕೂಗಬೇಕು, ಕೂಗಿ ಮತ್ತೆ ಅವರು ಚರ್ಚಿಗೆ ಬರಬೇಕು ಎಂಬುದಾಗಿ ಹೇಳ್ತಾನೆ. ಮಾತ್ರ ನಾನು ಫಾಸ್ಟಿಂಗ್ ಮಾಡ್ತೇನೆ ಪಾಸ್ಟ್ರೆ, ನೀವು ಸಹ ದಿವಸ ಫಾಸ್ಟಿಂಗ್ ಮಾಡಿ ಎಂಬುದಾಗಿ ಹೇಳಿದ್ರಂತೆ.
ಅದಕ್ಕೆ ಪಾಸ್ ಆಯ್ತು ಅಂತೇಳಿ ನಾನು ಆ ದಿವಸ ಫಾಸ್ಟಿಂಗ್ ಮಾಡ್ತೇನೆ, ನಾನು ಒಳ್ಳೆ ವಾಕ್ಯವನ್ನೇ ಕೊಡ್ತೇನೆ ಎಂಬುದಾಗಿ ಹೇಳಿದ್ರಂತೆ. ಇವಳು ಬಹಳ ಖುಷಿಯಿಂದ ಅಪ್ಪನೊಟ್ಟಿಗೆ ಚರ್ಚೆಗೆ ಬಂದ್ರಂತೆ. ಅಪ್ಪನೊಟ್ಟಿಗೆ ಚರ್ಚೆಗೆ ಬರುವಾಗ ಅಲ್ಲಿ ಅಪ್ಪ ಕೂತ್ಕೊಂಡಿದ್ದಾರಂತೆ. ಈ ಒಂದು ಮಗಳು ಇವತ್ತು ಎಂತ ಪ್ರಸಂಗ ಮಾಡುವುದು ಮಾಸ್ಟರ್ ಅಂತ ಬಹಳ ಆಸಕ್ತಿಯಿಂದ ನೋಡ್ತಾ ಇದ್ದಾರಂತೆ. ಆಗ ಮಾಸ್ಟರ್ ಆ ದಿವಸ ಪ್ರಸಂಗ ಮಾಡಿದ್ದು ವಂಶಾವಳಿಯ ಬಗ್ಗೆ ಗೊತ್ತಾಯ್ತಲ್ಲ ಅಂದ್ರೆ ಹೌದು. ಯಾಕಂತ ಹೇಳಿದ್ರೆ ಅದರಲ್ಲಿ ಏನಾಗ್ತದೆ, ಅಬ್ರಹಾಮನಿಗೆ ಈಸಾಕ ಮಕ್ಕಳಾದ್ರು, ಈಸಾಕನ ಮತ್ತೆ ಸತ್ತು ಹೋದ, ನಂತರ ಯಾರು ಬಂದ, ಯಾಕೋಬ ಬಂದ. ಹೀಗೆ ಅವರು ಅಂತ ಪ್ರಸಂಗ ಮಾಡಲಿಕ್ಕೆ ಶುರು ಮಾಡಿದಂತೆ. ಈ ಪ್ರಸಂಗ ಆದ ಮೇಲೆ ಈ ಒಂದು ಮಗಳಿಗೆ ಭಯಂಕರ ದುಃಖ ಆಯ್ತು. ನನ್ನ ಅಪ್ಪ ಬಂದಿದ್ರು ಸಹ ಫಾಸ್ಟ್ ಈ ಒಂದು ಮೆಸೇಜ್ ಕೊಟ್ರಲ್ಲ ಅಂತ ಬಹಳ ದುಃಖದಿಂದ ಮನೆಗೆ ಹೋದ್ಲಂತೆ. ಬಾಗಿಲಾಕಿ ಕೂಗೋದು ಅಳ್ಳಿಕೆ ಶುರು ಮಾಡಿದ್ಲಂತೆ. ನಾನು ಸಹ ಇದು ಚರ್ಚೆಗೆ ಹೋಗುತ್ತಿಲ್ಲ. ಫಾಸ್ಟ್ ಎಷ್ಟು ವಿಷಯ ಕರೆಕ್ಟ್ ಆಗಿ ಹೇಳಿದೆ, ಆದ್ರೂ ಸಹ ಅವರು ಆ ದಿವಸ ಒಳ್ಳೆ ಪ್ರಸಂಗ ಕೊಡ್ಲಿಲ್ಲ. ಅವರು ವಂಶಾವಳಿಯ ಬಗ್ಗೆ ಪ್ರಸಂಗ ಕೊಟ್ರು ಅಂತೇಳಿ ಭಯಂಕರ ಕಣ್ಣೀರಿಟ್ಟು ಕೂಗ್ತಾ ಇದ್ದಾರಂತೆ ಬಾಗಿಲು ಹಾಕೊಂಡು. ಅಷ್ಟೊತ್ತು ಬಾಗಿಲು ಶಬ್ದ ಆಯ್ತಂತೆ. ಅವಳು ನೋಡುವಾಗ ಅಪ್ಪ ನೋಡಿ ಅವಳಿಗೆ ಆಶ್ಚರ್ಯ ಆಯ್ತಂತೆ. ಅಪ್ಪ ನೀವು ಇಲ್ಲಿ ಏನು ಬಂದದ್ದು ಹೇಳುವಾಗ ಅಪ್ಪ ಮಗಳ ಹತ್ರ ಮಾತಾಡಲಿಕ್ಕೆ ಶುರು ಮಾಡಿದಂತೆ. ಮಗಳೇ, ಇವತ್ತು ಚರ್ಚೆಗೆ ಬಂದಿದ್ದಲ್ಲ, ಆಗ ಪಾಸ್ಟ್ ಮೆಸೇಜ್ ಕೊಟ್ಟರಲ್ಲ, ಅವನು ಸತ್ತನು ಇವನು ಸತ್ತನು ಅಂತ ಹೇಳಿದ್ರಲ್ಲ, ಸತ್ತವನು ಎಲ್ಲಿ ಹೋಗ್ತಾನೆ ಅಂತ ಹೇಳಿದ್ರು. ನಾನು ಸಹ ಒಂದು ದಿವಸ ಸಾಯ್ತೇನಲ್ಲ, ನಾನು ಸತ್ತ ಮೇಲೆ ಎಲ್ಲಿಗೆ ಹೋಗ್ತೇನೆ, ನಾನು ಸಹ ನರಕಕ್ಕೆ ಹೋಗ್ತೇನಲ್ಲ ಎಂಬುದಾಗಿ ಹೇಳಿ ನಾನು ಇನ್ನು ಮುಂದೆ ನಿನ್ನ ಜೊತೆ ಚರ್ಚೆಗೆ ಬರ್ತೇನೆ ಎಂಬುದಾಗಿ ಹೇಳಿದ್ರಂತೆ. ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಈ ದೇವರ ವಾಕ್ಯ ಒಂದೊಂದು ಕಾರ್ಯ ಮಾಡುವಂತದ್ದಾಗಿದೆ. ಸೈತಾನ ಕದ್ದುಕೊಳ್ಳದಾಗೆ ಈ ವಾಕ್ಯವನ್ನು ಎತ್ತಿ ಹಿಡಿದರೆ ಇದರಲ್ಲಿ ಜೀವ ಉಂಟು, ಇದರಲ್ಲಿ ಆತ್ಮ ಉಂಟು. ಅಲ್ಲೇನು ಯೋಬನ ಜೀವಿತ ಅದು ಕಡಿಯಲ್ಪಟ್ಟ ಸ್ಥಿತಿ ಆದ್ರೂ ಸಹ, ಮುದಿಯಾದ್ರೂ ಸಹ, ಬೇರು ಅಲ್ಲೇನು ಸತ್ತು ಹೋದ್ರೂ ಸಹ ಅವನಿಗೊಂದು ಭರವಸೆ, ಒಂದು ನೀರಿನ ವಾಸನೆ ನನಗೆ ಉಂಟು ಎಂಬುದಾಗಿ. ಇವತ್ತು ದೇವರ ಮಕ್ಕಳೇ, ನಿನಗೆ ಪವಿತ್ರಾತ್ಮ ಇರುವುದರಿಂದ ನೀನು ಇವತ್ತು ಬಲ ಹೊಂದಬೇಕು. ಪವಿತ್ರಾತ್ಮನ ಫಲದಿಂದ ಸೈತಾನನ ವಿರುದ್ಧ ನೀನು ಜಯಗಳಿಸುವಂತೆ ದೇವರು ಮಾಡುತ್ತಾನೆ. ಎಷ್ಟು ಜನ ಇವತ್ತು ನಿರೀಕ್ಷೆಯಿಂದ ಹೋಗ್ತಾ ಇದ್ದಾರೆ, ನಾನು ಬಲವಾಗಿ ನಂತೆ. ನೀವು ಹೀಗೆ ಹೋಗುವುದಿಲ್ಲ, ಅಲ್ಲಿ ನೀವು ದೇವರ ವಾಕ್ಯವನ್ನು ಒತ್ತುಕೊಂಡು ಹೋಗುತ್ತೀರಿ. ಸೈತಾನ ಭಯಪಡುವುದೇ ದೇವರ ವಾಕ್ಯಕ್ಕೆ. ಅಲ್ಲಿ ಈ ವಾಕ್ಯವನ್ನು ಕದ್ದುಕೊಳ್ಳದಾಗಿ ನೀವು ಎಚ್ಚರವಾಗಬೇಕು. ಅಲ್ಲಿ ಒಂದು ಮರಕ್ಕೆ, ಕಡಿದ ಮರಕ್ಕೆ ಇಷ್ಟು ನಿರೀಕ್ಷೆ ಇರುವುದಾದರೆ ನಮಗೆ ಎಷ್ಟು ನಿರೀಕ್ಷೆ ಆಗಬೇಕು. ಅಲ್ಲಿ ಬೈಬಲ್ ಹೇಳ್ತದೆ, ಮತ್ತೆ ಯೋಬನ ಜೀವಿತದಲ್ಲಿ ಏನು ಮಾಡಿದ್ರು ದೇವರು ಅಂತ ಹೇಳಿದ್ರೆ ಬೈಬಲ್ ಹೇಳ್ತದೆ, ಅವನಿಗೆ ಎಷ್ಟು ಮಕ್ಕಳು ಕೊಟ್ಟರು? ಪುನಃ 10 ಮಕ್ಕಳನ್ನು ಕೊಟ್ಟರು. ಎಷ್ಟು ಮಕ್ಕಳು? 10 ಮಕ್ಕಳನ್ನು. ನೋಡಿ, 1ನೇ ಅಧ್ಯಾಯದಲ್ಲಿ ಅವನ ಮಕ್ಕಳು ಈ ಪ್ರಾಯಕ್ಕೆ ಬಂದಿದ್ರು. ಅಂದ್ರೆ ಇವನಿಗೆ ಏನಾಗಿದೆ, ಪ್ರಾಯಸ ಎಷ್ಟಾಗಿದೆ? ಸಾಧಾರಣ ಅವನದು ಪ್ರಾಯಸ ಏನಾಗಿದೆ, ಯೋಬಂದು ಸಹ ಸಾಧಾರಣ ಹೋಗಿ ಮಧ್ಯವಯಸ್ಕ ಆಗಿರ್ಬೋದು, ಅವನು ಜಾಸ್ತಿ ಆಗಿರೋದು 50 ಅಲ್ಲ ದಾಟಿರ್ಬೋದು. ಆಮೇಲೆ ಆದ್ರೆ ದೇವರು ನೋಡಿ, ಆ ಕಡಿದ ಮರ ಬುಡ ಏನಾಗಿದ್ರೆ ಒಣಗಿದ್ರು ಸಹ, ನೀರು ಸತ್ತಿದ್ರು ಸಹ ಅದೇನಾಗ್ತದೆ, ನೀರಿನ ವಾಸನೆಗೆ ಕಾವಲಿಡದೆ ಏನಾಗ್ತದೆ, ಗಿಡವಾಗುತ್ತದೆ. ಗಿಡ ಅಂದ್ರೆ ಏನು? ಅದೇ ಹೇಳಿದ್ರಲ್ಲ, ತಿರುಗಿ ಹೆಂಗಾಗಿ ದೇವರು ಮಾಡುವವನಾಗಿದ್ದಾನೆ. ಅವನಿಗೆ 10 ಮಕ್ಕಳು ದೇವರು ಕೊಡುತ್ತಾನೆ. 10 ಮಕ್ಕಳನ್ನು ದೇವರು ಕೊಡ್ತಾನೆ. ಅದು ಹೆಂಡತಿಯನ್ನು ಕೊಡುವುದಿಲ್ಲ, ಯಾಕಂದ್ರೆ ಹೆಂಡತಿ ಸಾಯಲಿಲ್ಲ, ಹೆಂಡತಿ ಅವಳೇ. ಮತ್ತೆ ಅವನು ಏನು ಕಳೆದುಕೊಂಡ, ಅದಕ್ಕೆ ಬದಲಾಗಿ ಏನು ಕೊಡ್ತಾನೆ? ಎಷ್ಟು ಆಶೀರ್ವಾದ ಬರ್ತದೆ ಅವನಿಗೆ? ಡಬಲ್ ಪೋರ್ಷನ್ ಆಫ್ ಬ್ಲೆಸ್ಸಿಂಗ್ ಯಾರಿಗೆ ಬರ್ತದೆ? ಯೋಬನಿಗೆ ಬರ್ತದೆ. ಇವತ್ತು ನಾನು ಹೇಳ್ತೇನೆ, ನಿಮಗೆ ಡಬಲ್ ಪೋರ್ಷನ್ ಆಫ್ ಬ್ಲೆಸ್ಸಿಂಗ್ ಬರ್ತದೆ. ಸೈತಾನ ಏನು ಕದ್ದುಕೊಂಡಲ್ಲ, ಅದನ್ನು ರಿಟರ್ನ್ ದೇವರು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಅಭಿಷೇಕ ಡಬಲ್ ಪೋರ್ಷನ್ ಆಗಿ ಬರ್ತದೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ನೀನು ಇವತ್ತು ಎದ್ದೇಳಬೇಕು. ದೇವರಾತ್ಮ ನಿನ್ನನ್ನು ಬಲದಿಂದ ತುಂಬಿಸ್ತಾನೆ. ದೇವರಾತ್ಮನಿಂದ ಅಭಿಷೇಕದಿಂದ ಮುನ್ನಡೆಸುವಂತೆ ಮಾಡುತ್ತಾನೆ. ಹಾಗಾಗಿ ಭಯಪಡುವುದು ಬೇಡ. ನಮ್ಮ ದೇವರು ಸರ್ವಶಕ್ತನಾದ ದೇವರಾಗಿದ್ದಾನೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ನೀವು ವಾಕ್ಯಕ್ಕೋಸ್ಕರ ಎಷ್ಟು ಜನ ದೇವರಿಗೆ ಸ್ತೋತ್ರ ಹೇಳ್ತೀರಿ? ನಾನು ಬಲವಾಗಿ ನಂಬ್ತೇನೆ, ಅಲ್ಲಿ ಒಂದು ಕಡಿದ ಮರ ಮತ್ತೆ ಚಿಗುರುತ್ತದೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಇವತ್ತು ನಾನು ಹೇಳ್ತೇನೆ, ನಿನ್ನ ಪರಿಸ್ಥಿತಿ ಸಹ ಅದೇ ಆಗಿರ್ಬಹುದು, ನಿನ್ನ ಕುಟುಂಬದ ಪರಿಸ್ಥಿತಿ ಅದೇ ಆಗಿರ್ಬಹುದು. ಹಾಗಾಗಿ ಭಯಪಡುವ ಅಗತ್ಯ ಇಲ್ಲ. ನನಗೆ ನಿನಗೊಬ್ಬ ದೇವರಿದ್ದಾನೆ, ನಿನಗೊಬ್ಬ ದೇವರಿದ್ದಾನೆ. ಅವನು ಸರ್ವಶಕ್ತನಾದ ದೇವರಾಗಿದ್ದಾನೆ, ಅವನು ಸರ್ವವ್ಯಾಪ್ತಿಯಾದ ದೇವರಾಗಿದ್ದಾನೆ. ಇವತ್ತು ನಾನು ಬಲವಾಗಿ ನಂಬ್ತೇನೆ, ನಿಮ್ಮ ಜೀವಿತದಲ್ಲಿ ಆತನು ಬಲವಾದ ಕಾರ್ಯವನ್ನು ಇವತ್ತು ಮಾಡುತ್ತಾನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಮಹಿಮೆ ಒಂದು ಅದ್ಭುತ, ನಿನ್ನ ಸಾನ್ನಿಧ್ಯವೇ ಮನೋಹರ. ನಿನ್ನ ಮಹಿಮೆ ಒಂದು ಅದ್ಭುತ,
ಯೋಬನ ಜೀವಿತದಲ್ಲಿ ಅವನ ನಿರೀಕ್ಷೆ ಬಿಡಲೇ ಇಲ್ಲ. ಅವನಿಗೊಂದು ನಿರೀಕ್ಷೆ ಇತ್ತು, ನೀನು ಸಕಲ ಕಾರ್ಯವನ್ನು ಮಾಡಲಿಕ್ಕೆ ಶಕ್ತನಿದ್ದಾನೆ. ಇವತ್ತಿನ ವೀಕ್ಷಣೆ ಮಾಡುತ್ತಿರುವ ದೇವರ ಮಕ್ಕಳೇ, ನನ್ನ ಮಾತುಗಳನ್ನು ಕೇಳುತ್ತಿರುವ ದೇವರ ಮಕ್ಕಳೇ, ನಿನ್ನ ಪರಿಸ್ಥಿತಿ ಒಂದು ಕಡಿದ ಮರದಾಗಿರಬಹುದು. ನಿನ್ನ ಪರಿಸ್ಥಿತಿ ಅದರ ಬುಡ ಮುದಿಯಾಗಿರಬಹುದು, ಅದರ ಬೇರು ಸತ್ತಿರಬಹುದು. ಅದರ ನೀರಿನ ವಾಸನೆಯಿಂದ ಒಂದು ಗಿಡವು ಕವರೊಡೆದ ಹಾಗೆ ದೇವರು ನಿನ್ನನ್ನು ತಿರುಗಿ ಕಟ್ಟಲಿಕ್ಕೆ ಹೋಗ್ತಾ ಇದ್ದಾರೆ. ನೀನು ತಿರುಗಿ ಎದ್ದು ಬರ್ತಾ ಇದ್ದೀರಿ. ನೀನು ಬೆಳೆದು ಹೆಮ್ಮರವಾಗ್ಲಿಕ್ಕೆ ಹೋಗ್ತಿದ್ದೆ. ಯಾಕಂದ್ರೆ ದೇವರು ನಿನ್ನಲ್ಲಿಟ್ಟು ಆಶೀರ್ವಾದಗಳು ದೊಡ್ಡದು. ನೀನು ಕ್ರಿಸ್ತನಿಗೆ ಮೀಸಲಾಗಿದೆ. ನೀನು ಕ್ರಿಸ್ತನ ಪಾತ್ರೆ ಆಗಿದೆ. ನಿನ್ನ ಪಾತ್ರೆ ತುಂಬಿ ತುಳುಕುವಂತೆ ದೇವರು ಮಾಡುತ್ತಾನೆ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನಿನಗೆ ಸ್ತೋತ್ರವಾಗಲಿ. ಈ ಮಕ್ಕಳೊಂದಿಗೆ ವಾಕ್ಯದೊಂದಿಗೆ ಮಾತನಾಡಿದಕ್ಕೆ ನಿನಗೆ ಸ್ತೋತ್ರಪ್ಪ. ಈ ವಾಕ್ಯ ಇವರ ಜೀವಿತದಲ್ಲಿ 100ರಷ್ಟು ಕಾರ್ಯ ಮಾಡೋದಕ್ಕೆ ಸ್ತೋತ್ರ. ಸೈತಾನನ್ನು ಕತ್ತುಕೊಳ್ಳದ ಹಾಗೆ ದೇವರು ಯಾವ ಚಿಂತೆ ಇವರನ್ನು ಅದಿಮಿಡಿಯದಾಗೆ ದೇವರ 100ಕ್ಕೆ 100 ಫಲ ಇವರಿಂದ ಬರುವಂತೆ ನೀನು ಮಾಡೋದಕ್ಕೆ ನಿಮಗೆ ಸ್ತೋತ್ರಪ್ಪ. ಕುಟುಂಬದ ಬಗ್ಗೆ, ಶರೀರದ ರೋಗದ ಬಗ್ಗೆ, ಅಲ್ಲಿ ಆರ್ಥಿಕ ವಿಷಯದಲ್ಲಿ ಯಾವುದೇ ಚಿಂತೆಯಲ್ಲಿರುವುದಾದ್ರೆ ಕರ್ತನೆ, ಅದು ತಡಿಲಿಕ್ಕೆ ಯಾರಿಗೂ ಆಗೋದಿಲ್ಲ. ಯಾಕಂದ್ರೆ ನೀನು ಇವರ ಜೊತೆ ಇದ್ದಿ, ನೀನು ನಮ್ಮ ಜೊತೆ ಇದ್ದಿ. ಅದಕ್ಕೆ ನಿನಗೆ ಸ್ತೋತ್ರಪ್ಪ. ಸೇರಿ ಬಂದ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡು ಕರ್ತನೆ. ಇವರಲ್ಲಿ ದೊಡ್ಡ ದೊಡ್ಡ ಫಲಗಳು ಇವತ್ತಿನಿಂದ ಕಾಣುವುದಕ್ಕೆ ನಿಮಗೆ ಸ್ತೋತ್ರ. ಇವರ ಸೈತಾನ ನಾಚುವ ರೀತಿಯಲ್ಲಿ ಕರ್ತನೆ, ಇವರ ತಿರುಗಿ ನೀನು ಕಟ್ಟುವುದಕ್ಕೆ ನಿಮಗೆ ಸ್ತೋತ್ರ. ಅವನ ಮೇಲೆ ಒಂದು ಜಯವನ್ನು ಕೊಡುವುದಕ್ಕೆ ನಿಮಗೆ ಸ್ತೋತ್ರಪ್ಪ. ಎಲ್ಲ ಘನ ಮಾನ ಮಹಿಮೆ ನಿನಗೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ, ಆಮೆನ್. ಹಲ್ಲೆಲೂಯಾ. ಅಂತ್ಯಷ್ಟವಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸ ಸೇರಿ ಬಂದ ಎಲ್ಲ ದೇವರ ಮಕ್ಕಳನ್ನು ಸಾರಲ್ಪಟ್ಟ ವಾಕ್ಯದೊಂದಿಗೂ ಲೋಕದ ನಂಬಿಗಸ್ತರೊಂದಿಗೂ ಇಂದಲ್ಲಿ ಕ್ರಿಸ್ತನ 2ನೇ ಬರೋಣ ತನಕ ನಿತ್ಯ ನಿರಂತರವಾಗಿರಲಿ. ಆಮೆನ್. ಜಯ